ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಬ್ರಹ್ಮಾಂತ ಗುರವತ್ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ ಶಾರದಾ ಭವವಾರಾಶೇಃ ಪಾರದಾ ವರದಾ ಸತಾಂ ನೀರದಾ ಬಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅಧ್ಯಾತ್ಮ ಬಂಧುಗಳನ್ನೆಲ್ಲ ಅಭಿನಂದಿಸ್ತಾ ಮಹಾಭಾರತದ ಸರಣಿ ಪ್ರವಚನದಲ್ಲಿ ಸತ್ಯವತಿ ಕುರುವಂಶದ ಅಭಿವೃದ್ಧಿಗಾಗಿ ಭೀಷ್ಮರ ಬಳಿ ನಿಯೋಗ ಪದ್ಧತಿಯಿಂದ ಸಂತಾನವನ್ನು ದಾನ ಮಾಡು ಅಂತ ಪ್ರಾರ್ಥನೆ ಮಾಡ್ತಾಳೆ. ಭೀಷ್ಮನಿಗೆ ವಿವಾಹವಾಗು ಅಂತ ಹೇಳ್ತಾಳೆ. ಅದು ಸಾಧ್ಯವಾಗಲ್ಲ ಅಂದಾಗ ಭೀಷ್ಮರು ನನ್ನಿಂದ ಸಾಧ್ಯ ಇಲ್ಲ, ನಾನು ಪ್ರತಿಜ್ಞೆ ಮಾಡಿದ್ದೇನೆ ದಾಶರಾಜನ ಮುಂದೆ, ಹಾಗಾಗಿ ನಿಯೋಗ ಪದ್ಧತಿಯಿಂದ ಬೇರೆ ವಿಧಾನದಿಂದ ಕುರುವಂಶವನ್ನು ಅಭಿವೃದ್ಧಿ ಮಾಡೋಣ ಅಂತ ಭೀಷ್ಮರೂ ಕೂಡ ತಿಳಿಸ್ತಾರೆ. ದೀರ್ಘತಮ ಋಷಿಗಳ ಚರಿತ್ರೆಯನ್ನು ಹೇಳಿ ನಿಯೋಗ ಪದ್ಧತಿಯಿಂದ ಅನೇಕ ಸಂತಾನವನ್ನು ರಾಜರು ಪಡೆದ ಉಲ್ಲೇಖಗಳಿದೆ ಎನ್ನುವುದನ್ನು ಉಪಾಖ್ಯಾನದ ಮೂಲಕ ತಿಳಿಸಿಕೊಟ್ಟರು ಭೀಷ್ಮಾಚಾರ್ಯರು. ಆ ಸಂದರ್ಭದಲ್ಲಿ ಸತ್ಯವತಿಯೇ ಇದಕ್ಕೆ ತನ್ನ ಬಳಿಯೇ ಒಂದು ಉಪಾಯ ಇದೆ ಅಂತ ಮೊದಲು ಭೀಷ್ಮರು ಮದುವೆ ಮಾಡಿಕೊಳ್ಳಬೇಕು ಅಂತ ಬಯಸ್ತಾಳೆ. ಅದು ಸಾಧ್ಯವಾಗದೇ ಇದ್ದಾಗ ತನ್ನ ಬಳಿಯೇ ಇರುವ ಇನ್ನೊಂದು ಉಪಾಯವನ್ನು ಹೇಳಿಕೊಳ್ತಾಳೆ. ನನ್ನ ಮಗ ವೇದವ್ಯಾಸ ಅಂತ ಇದ್ದಾನೆ, ಆ ವಿಚಿತ್ರವಾದ ಒಂದು ಘಟನೆ ನನ್ನ ಬದುಕಿನಲ್ಲಿ ನಡೆದಿದೆ. ಶಂತನುವನ್ನ ವಿವಾಹ ಮಾಡಿಕೊಳ್ಳುವ ಪೂರ್ವಭಾವದಲ್ಲೇ ನನಗೊಬ್ಬ ಮಗ ಇದ್ದಾನೆ ಎನ್ನುವ ವಿಷಯವನ್ನ ಭೀಷ್ಮರ ಮುಂದೆ ತಿಳಿಸಿಕೊಡ್ತಾಳೆ. ವೈದಿಕವಾಗಿ ನಡೆದ ಒಂದು ಪ್ರಕ್ರಿಯೆ ಇದು. ಅತ್ಯಂತ ವಿಶ್ವಾಸದಿಂದ ಈ ಅಧ್ಯಾತ್ಮ ವಿಚಾರವನ್ನು ನೀನು ಕೇಳಿಸಿಕೋ ಅಂತ ಭೀಷ್ಮನಿಗೆ ಸತ್ಯವತಿ ಹೇಳುವ ವಿಚಾರ. ವಸು ಅಂತ ಬಹಳ ಪ್ರಸಿದ್ಧನಾದ ರಾಜ, ಅವನ ವೀರ್ಯದಿಂದ ಹುಟ್ಟಿದ ಮಗಳು ನಾನು. ಈ ಕಥೆ ಹಿಂದೆ ಬಂದಿದೆ. ನನ್ನ ಆ ವಸುರಾಜನ ವೀರ್ಯದಿಂದ ಉತ್ಪನ್ನಳಾದ ನನ್ನನ್ನು ಧರಿಸಿದ್ದು ಒಂದು ಮತ್ಸ್ಯ, ಒಂದು ಮೀನಿನ ಉದರದಲ್ಲಿ ನಾನು ಜನ್ಮವನ್ನ ತಾಳಬೇಕಾಯಿತು. ಇದೆಲ್ಲ ವಿಧಿ. ಆ ವಿಧಿಗೆ ಅನುಗುಣವಾಗಿ ಒಬ್ಬ ಬೆಸ್ತ ರಾಜ, ದಾಶರಾಜ, ಮತ್ಸ್ಯಗರ್ಭದಲ್ಲಿ ಹುಟ್ಟಿದ 2 ಮಕ್ಕಳಲ್ಲಿ ಒಂದು ಮಗುವನ್ನ ವಸುರಾಜನಿಗೆ ದಾನ ಮಾಡಿ ಮತ್ತೊಂದು ಮಗುವಾದ ನನ್ನನ್ನ ಮನೆಗೆ ಕರೆದುಕೊಂಡು ಹೋದ. ಅವನು ಧರ್ಮದಿಂದ ನನಗೆ ತಂದೆಯಾದ ದಾಶರಾಜ ಒಂದು ಬಾರಿ ನಾನು ಯಮುನಾ ನದಿಯ ತೀರದಲ್ಲಿದ್ದಾಗ ಪರಾಶರರನ್ನ ಯಮುನಾ ನದಿಯನ್ನು ದಾಟಿಸುವ ಅಭಿಪ್ರಾಯದಿಂದ ನಾನು ನಾವೆಯಲ್ಲಿ ಕರೆದುಕೊಂಡು ಹೋಗಬೇಕಾದ್ರೆ ಆ ಜ್ಞಾನಿಗಳಾದ ಪರಾಶರರು ಸಮಾಧಾನದಿಂದ ನನ್ನ ಬಳಿ ಬಂದು, ಉತ್ತಮ ಕುಲದಲ್ಲಿ ನಿನ್ನ ಜನ್ಮ ಆಗಿದೆ ಅಂತ ನನ್ನ ಪೂರ್ವ ಜನ್ಮದ ಉದ್ದೇಶಗಳನ್ನೆಲ್ಲ ವ್ಯಾಖ್ಯಾನ ಮಾಡಿ ನನ್ನಿಂದ ಸಂತಾನವನ್ನು ಪಡಿತೀನಿ ಅಂತ ತಮ್ಮ ಅಭಿಪ್ರಾಯವನ್ನು ಮುಂದಿಟ್ಟರು. ಜ್ಞಾನಿಗಳಾದ ಪರಾಶರರ ಶಾಪಕ್ಕೆ ಹೆದರಿ ಅದರ ಜೊತೆಗೆ ತಂದೆಯ ಭಯವನ್ನೂ ಹೊಂದಿದವಳಾದ ನಾನು ಅವರಲ್ಲಿ ವರಗಳನ್ನು ಕೇಳಿಕೊಂಡೆ. ಪರಾಶರರನ್ನ ನಿರಾಕರಿಸಿದ್ರೆ ಅವರ ಶಾಪ, ಅದನ್ನು ಒಪ್ಪಿಕೊಂಡ್ರೆ ತಂದೆಯ ಶಾಪ, ಕನ್ಯಾತ್ವವನ್ನು ತ್ಯಾಗ ಮಾಡಿದಿ ಅಂತ. ಹಾಗಾಗಿ ಪರಾಶರರಲ್ಲೇ ನಾನು ವರವನ್ನು ಕೇಳಿದೆ.
ನಿಮ್ಮಿಂದ ಸಂತಾನವನ್ನು ಪಡೆದ ಮೇಲೆ ನನ್ನಲ್ಲಿ ಕನ್ಯಾಭಾವ ನಾಶ ಆಗಬಾರದು ಅಂತ ವರವನ್ನು ಕೇಳಿಕೊಂಡೆ. ನನ್ನ ವರವನ್ನು ಮನ್ನಿಸಿದ ಪರಾಶರರು ನನಗಾಗಿ ಯಮುನೆಯ ಸುತ್ತ ಕತ್ತಲನ್ನು ನಿರ್ಮಾಣ ಮಾಡಿ ವಿಧಿಬದ್ಧವಾಗಿ ನನ್ನನ್ನು ಸ್ವೀಕಾರ ಮಾಡಿ ಆ ಯಮುನೆಯ ನೀರಿನ ನಡುವಿನಲ್ಲಿಯೇ ಸ್ಪರ್ಶ ಮಾಡಿದ್ರು. ಅವರ ದಿವ್ಯವಾದ ತೇಜಸ್ಸಿನ ಸಂಬಂಧದಿಂದ ಜ್ಞಾನಿಯಾದ, ಹೇಗೆ ಕಂಬದಿಂದ ನರಸಿಂಹ ರೂಪದ ಅವತಾರವಾಯಿತು ಹಾಗೆ ನನ್ನನ್ನು ನೆಪ ಮಾಡಿಕೊಂಡು ವೇದವ್ಯಾಸ ದೇವರ ಅವತಾರವಾಗಿದೆ. ಜ್ಞಾನಿಗಳೆಲ್ಲ ಸ್ತೋತ್ರ ಮಾಡ್ತಾ ಇರಬೇಕಾದ್ರೆ ದ್ವೀಪದಲ್ಲೇ ಹುಟ್ಟಿದ ಆ ಮಗ ಮಹಾಯೋಗಿ, ಕೀರ್ತಿವಂತ ಮಹಾತ್ಮ, ತಂದೆಗೆ ಅಧೀನನಾಗಿರ್ತೇನೆ ಅಂತ ತಪಸ್ಸನ್ನು ಮಾಡಲಿಕ್ಕೆ ಹೊರಟು ಹೋದ. ದ್ವೈಪಾಯನರು ಅಂದರೆ ಮತ್ತಾರೂ ಅಲ್ಲ, ಸಾಕ್ಷಾತ್ ಭಗವಂತನ ಅವತಾರ ವೇದವ್ಯಾಸರು, ಕೃಷ್ಣ ವರ್ಣದವರು. ಅವರ ಸ್ಮರಣೆಯಿಂದ ಎಲ್ಲರ ಪಾಪಗಳು ಪರಿಹಾರವಾಗುತ್ತೆ. ಅಂಥ ಮಗನನ್ನು ನಾನು ಪಡೆದ ಮೇಲೆ ತಪಸ್ವಿಯಾದ ಮಗ ಹೇಳ್ತಾನೆ, ಅಮ್ಮ ನಿನಗೆ ಆಪತ್ತುಗಳು ಬಂದಾಗ ನನ್ನನ್ನು ಸ್ಮರಣೆ ಮಾಡು, ದೇಶಕಾಲಗಳಿಗೆ ಉಚಿತವಾಗಿ ಧರ್ಮಾನುಷ್ಠಾನವನ್ನು ಮಾಡುವಂತ ಉಪದೇಶ ಮಾಡಿ ಹೋದ. ವಿಶೇಷವಾಗಿ ಅಂತಹ ವೇದವ್ಯಾಸನಿಂದ ಈ ಕುರುವಂಶದ ಅಭಿವೃದ್ಧಿ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ನೀನು ವಿವಾಹ ಮಾಡಿಕೊಳ್ಳಿಕ್ಕೆ ಒಪ್ಪೋದಿಲ್ಲ, ಆದ್ರಿಂದ ವೇದವ್ಯಾಸರ ಮೂಲಕ ಈ ಕುರುವಂಶದ ಅಭಿವೃದ್ಧಿಯನ್ನು ನಾನು ಬಯಸ್ತಾ ಇದ್ದೇನೆ ಅಂತ ಸತ್ಯವತಿ ತನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಭಗವತ್ ಸಂಕಲ್ಪದ ವ್ಯಾಪ್ತಿಯನ್ನ ವ್ಯಾಖ್ಯಾನ ಮಾಡಿದ್ದಾಳೆ. ಈ ಪ್ರಸಂಗದಲ್ಲಿ ಅನಿವಾರ್ಯವಾಗಿ ವೇದವ್ಯಾಸರು ಬಂದು ಕುರುವಂಶವನ್ನು ಬೆಳೆಸಲೇಬೇಕಾಗಿದೆ. ಕಾರಣ ವಿಚಿತ್ರವೀರ್ಯ ಕ್ಷಯರೋಗದಿಂದ ನಾಶವನ್ನು ಹೊಂದಿದ್ದಾನೆ. ಚಿತ್ರಾಂಗದ ಒಬ್ಬ ಗಂಧರ್ವನ ಜೊತೆಗೆ ಯುದ್ಧ ಮಾಡಿ ದೇಹವನ್ನು ತೊರೆದಿದ್ದಾನೆ. ಹಾಗಾಗಿ ವೇದವ್ಯಾಸ ದೇವರೇ ಈ ನಮ್ಮ ಕುರುವಂಶವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಸತ್ಯವತಿ ಸ್ಮರಣೆ ಮಾಡಿಕೊಂಡ್ರೆ, ಆವಿರ್ಬಭೂವಾಶು ಜಗಜ್ಜನಿತ್ರೋ ಜನಾರ್ದನೋ ಜನ್ಮ ಜರಾ ಭಯಾಪಹ ಸಮಸ್ತ ವಿಜ್ಞಾನ ತನುಸ್ಸುಖಾರ್ಣವಃ ಸಂಪೂಜಯಾಮಾಸ ಚ ತಂ ಜನಿತ್ರೀ. ಜನ್ಮ, ಜರೆ, ಭಯ ಇವುಗಳನ್ನೆಲ್ಲ ಪರಿಹಾರ ಮಾಡುವ ಪೂರ್ಣವಾದ ಜ್ಞಾನಾನಂದಾತ್ಮಕವಾದ ಶರೀರವನ್ನು ಪಡೆದಿರುವ ಆನಂದ ಸಾಗರನಾದ ವೇದವ್ಯಾಸ ದೇವರು ಪ್ರತ್ಯಕ್ಷರಾಗಿದ್ದಾರೆ. ತಾಯಿ ಮಗನನ್ನ ಚೆನ್ನಾಗಿ ಉಪಚಾರ ಮಾಡ್ತಾಳೆ. ಭೀಷ್ಮಾಚಾರ್ಯರೇ ಮೊದಲಾದ ಜ್ಞಾನಿಗಳು ಕೂಡ ವೇದವ್ಯಾಸ ದೇವರನ್ನ ಅತ್ಯಂತ ಆದರದಿಂದ ಉಪಚರಿಸ್ತಾರೆ. ಇಂಥ ಪ್ರಸಂಗದಲ್ಲಿ ಸತ್ಯವತಿ ಹೇಳ್ತಾಳೆ, ನನ್ನ ಇಬ್ಬರು ಮಕ್ಕಳು ಮೃತರಾಗಿ ಹೋಗಿದ್ದಾರೆ. ಭೀಷ್ಮೋ ಮಯ ನಿತರಾಮರ್ಥಿತೋಪಿ ರಾಜ್ಯಂ ನ ಐಚ್ಛತ್. ಎಷ್ಟು ಭೀಷ್ಮರಿಗೆ ನೀವು ರಾಜ್ಯಭಾರ ನಡೆಸಿರಿ ಅಂತ ಪ್ರಾರ್ಥನೆ ಮಾಡಿದ್ರು ಅವರು ಒಪ್ಪಿಕೊಳ್ತಾ ಇಲ್ಲ. ಪ್ರತಿಜ್ಞೆಯೇ ತುಂಬಾ ತನ್ನ ಜೀವನದ ಮುಖ್ಯವಾದ ಗುರಿ ಅಂತ ನಂಬಿದವನು ಭೀಷ್ಮ. ಹಾಗಾಗಿ ನಿಮ್ಮ ಬಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ, ವೇದವ್ಯಾಸರೇ, ನಿಮ್ಮ ಸೋದರರ ಪತ್ನಿಯಲ್ಲಿ ಒಳ್ಳೆಯ ಸಂತತಿಯನ್ನು ನೀವು ಪಡೆಯಬೇಕಾಗಿದೆ. ಅದಕ್ಕನುಗುಣವಾಗಿ ಭೀಷ್ಮರೇ ಮೊದಲಾದ ಜ್ಞಾನಿಗಳು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಜಗದ್ಗುರುಗಳಾದ ವೇದವ್ಯಾಸ ದೇವರು ಈ ಪ್ರಸಂಗದಲ್ಲಿ ಹೇಳ್ತಾರೆ, ಋತೇರ ಮಾಂ ಜಾತು ಮಮಾಂಗ ಯೋಗ ಯೋಗ್ಯಾಂಗನಾನೈವ ಸುರಾಲಯೇಪಿ ತಥಾಪಿ ತೇ ವಾಕ್ಯಮಹಂ ಕರಿಷ್ಯೆ ಸಂವತ್ಸರಂ ಸಾಚರತೋ ವ್ರತಂ ಚ. ಲಕ್ಷ್ಮೀದೇವಿಯನ್ನು ಬಿಟ್ಟು ಉಳಿದವರು ಯಾರು ನನ್ನ ಅಂಗಸಂಗಕ್ಕೆ ಯೋಗ್ಯರಾದ ಸ್ತ್ರೀಯರಿಲ್ಲ. ಸ್ವರ್ಗಲೋಕದಲ್ಲಿ ಇಲ್ಲ ಅಲ್ಲ, ಸತ್ಯಲೋಕಾದಿಗಳಲ್ಲೂ ಇಲ್ಲ. ಹೀಗಿದ್ದಾಗ ಭೂಲೋಕದಲ್ಲಿ ನನ್ನ ಅಂಗಸಂಗ ಮಾಡುವ ಸ್ತ್ರೀಯರು ಎಲ್ಲಿರಲಿಕ್ಕೆ ಸಾಧ್ಯ? ಹಾಗಿದ್ರೂ ಕೂಡ ನೀನು ತಾಯಿಯಾಗಿದೆ, ನಿನ್ನ ಮಾತನ್ನು ನಾನು ನಡೆಸಿಕೊಡ್ತೇನೆ. ಆದರೆ ವಿಚಿತ್ರವೀರ್ಯನ ಪತ್ನಿಯರಾದ ಅಂಬಿಕೆ, ಅಂಬಾಲಿಕೆಯರು 1 ವರ್ಷಗಳ ಕಾಲ ಏನಿವತ್ತು ವಿಷ್ಣು ಪಂಚಕ ಅಂತ ಹೇಳ್ತೇವೆ ಅಂತಹ ವೈಷ್ಣವ ವ್ರತವನ್ನು ಆಚರಣೆ ಮಾಡಲಿ. ಆ ವೈಷ್ಣವ ವ್ರತದಿಂದ ಅವರ ಶರೀರ ಪವಿತ್ರವಾಗುತ್ತೆ. ಆಮೇಲೆ ನನ್ನಿಂದ ಉತ್ತಮನಾದ ಸಂತಾನವನ್ನ ಪಡೆಯಬಹುದು ಅವರು.
ವೇದವ್ಯಾಸದೇವರ ಮಾತನ್ನ ಅಂಗೀಕರಿಸಿದರೆ ಸತ್ಯವತಿ ಕುರುಕುಲ ಉದ್ಧಾರವಾಗುವಂತಹ ಒಂದು ಸಂತತಿಯನ್ನು ಪಡಿಬಹುದಾಗಿತ್ತು. 1 ವರ್ಷ ಕಾಲದ ನಿರೀಕ್ಷೆಯನ್ನು ವೇದವ್ಯಾಸರು ಹೇಳಿದ್ದು. ಅಷ್ಟು ತಾಳ್ಮೆಯಿಂದ ಸಹಿಸಲಾಗದೆ ಸತ್ಯವತಿ ಸ್ವಲ್ಪ ಹಠ ಮಾಡುತ್ತಾಳೆ. ರಾಷ್ಟ್ರಕ್ಕೆ ಒಬ್ಬ ರಾಜ ಬೇಕು, ರಕ್ಷಕರೇ ಇಲ್ಲದೆ ಅರಕ್ಷಣೆಯಿಂದಾಗಿ ನಮ್ಮ ರಾಷ್ಟ್ರ ನಾಶ ಆಗುತ್ತೆ. ಹಾಗಾಗಿ 1 ವರ್ಷಗಳ ಕಾಲ ವ್ರತ ಮಾಡುವುದು ಕಷ್ಟ. ಈ ಅಭಿಪ್ರಾಯಕ್ಕೂ ಒಪ್ಪದೇ ಇದ್ದಾಗ ವೇದವ್ಯಾಸದೇವರು ಮತ್ತೊಂದು ಅಭಿಪ್ರಾಯವನ್ನು ತಿಳಿಸ್ತಾರೆ. ನಾನು ನಿನ್ನ ಪಾಲಿಗೆ ತಾಯಿ, ನೀನು ಸೌಮ್ಯ ರೂಪದಿಂದ ಕಾಣಿಸಿಕೊಳ್ತಾ ಇದ್ದೇನೆ. ಆದರೆ ನನ್ನಲ್ಲಿ ಒಂದು ಭಯಂಕರ ರೂಪವೂ ಇದೆ. ಅಂಬಿಕೆ ಅಂಬಾಲಿಕೆಯರಿಗೆ ಆ ಭಯದ ರೂಪವನ್ನು ತೋರಿಸ್ತೇನೆ. ಸದ್ಯದಲ್ಲೇ ಸಂತಾನ ಬೇಕು ಅಂದ್ರೆ ಆ ಭಯಂಕರವಾದ ರೂಪವನ್ನು ಅವರು ಸಹಿಸಿಕೊಳ್ಳಬೇಕು. ಆವಾಗ ಅವರಿಗೆ ಬಲ ವೀರ್ಯಗಳಿಂದ ಕೂಡಿರುವಂತಹ ಗುಣಗಳಿಂದ ಪೂರ್ಣರಾದ ಮಕ್ಕಳು ಹುಟ್ಟುತ್ತಾರೆ. ಅದಕ್ಕೆ ಸತ್ಯವತಿ ಹೇಳ್ತಾಳೆ, ಅವ್ರಿಗೊಂಚೂರು ಪ್ರಚೋದನೆ ಮಾಡಿ 1 ನಿಮಿಷ ಆ ಭಯವನ್ನು ತಡ್ಕೊಳ್ಳಿ ಅಂತ ಹೇಳಿ ಏನಾದರೂ ಒಂದು ಉಪಾಯ ಮಾಡಿ ಈ ದೇಶದ ರಕ್ಷಣೆಗೆ ಸಂತಾನವನ್ನು ಪಡೆಯೋಣ ಅಂತ ಅವಸರ ಮಾಡಿ ಸತ್ಯವತಿ ಆಯಿತು ಅಂತ ಒಪ್ಪಿಕೊಂಡು ಬಿಡ್ತಾಳೆ. ವ್ಯಾಸರು ಅಂಬಿಕೆಯ ಬಳಿಗೆ ಅಮ್ಮನ ಮಾತಿನಂತೆ ಆಗಮಿಸ್ತಾರೆ. ವೇದವ್ಯಾಸದೇವರ ಉಗ್ರವಾದ ರೂಪವನ್ನು ಕಂಡ ಅಂಬಿಕೆ ಅತ್ಯಂತ ಭಯದಿಂದ, ಎಷ್ಟು ಸಂಯಮಗಳಿದ್ರೂ ಕೂಡ ಅವಳಿಗೆ ತಡೆದುಕೊಳ್ಳಿಕ್ಕಾಗೋದಿಲ್ಲ, ಕಣ್ಣು ಮುಚ್ಚಿ ಬಿಡುತ್ತಾಳೆ. ಆ ಪ್ರಭಾವದಿಂದಲೇ ಒಬ್ಬ ಶ್ರೇಷ್ಠನಾದ ಗಂಧರ್ವ ರಾಜ, ವಾಯುದೇವರ ಆವೇಶದಿಂದ ಕೂಡಿದವನಾಗಿ ಧೃತರಾಷ್ಟ್ರ ಅನ್ನುವ ಹೆಸರಿನಿಂದ ಹುಟ್ಟುತ್ತಾನೆ. ವಾಯುದೇವರ ಆವೇಶ ಇರುವುದರಿಂದ ಧೃತರಾಷ್ಟ್ರನಲ್ಲಿ ಅತಿಶಯವಾದ ಬಲ ಇದೆ. ವೇದವ್ಯಾಸದೇವರು ಅಧಿಕವಾದ ಬಲವನ್ನು ನೀಡಿದ್ದಾರೆ. ಆದರೆ ತಾಯಿ ಮಾಡಿದ ತಪ್ಪು ಮಕ್ಕಳಲ್ಲಿ ಅದು ಕಾಣಿಸಿಕೊಳ್ಳುತ್ತೆ. ಗರ್ಭವನ್ನು ಧಾರಣೆ ಮಾಡಿದಾಗ ತಾಯಿಂದಿರು ತುಂಬಾ ತಪ್ಪುಗಳನ್ನು ಮಾಡಿದರೆ ಅದರ ಪರಿಣಾಮ ಮಕ್ಕಳು ಅನುಭವಿಸಬೇಕಾಗುತ್ತೆ. ಆತರ ಈ ತಾಯಿ ವೇದವ್ಯಾಸದೇವರನ್ನ ಕಂಡು ಕಣ್ಣು ಮುಚ್ಚಿದ ಕಾರಣದಿಂದ ಆ ಹುಟ್ಟಿದ ಮಗುವು ಕಣ್ಣು ಮುಚ್ಚಿಕೊಂಡೇ ಹುಟ್ಟಿದೆ. ಅಂಧತ್ವವನ್ನು ಹೊಂದಿದೆ. ಹುಟ್ಟುವಾಗಲೇ ಅಂಧನಾಗಿದ್ದಾನೆ. ಅಯ್ಯೋ, ಹುಟ್ಟಿದ ಮಗು ರಾಷ್ಟ್ರ ಆಳಬೇಕು, ಕಣ್ಣೇ ಇಲ್ಲದೆ ಇದ್ರೆ ಪ್ರಜೆಗಳನ್ನು ರಕ್ಷಣೆ ಮಾಡುವುದು ಹೇಗೆ? ಸತ್ಯವತಿ ಮಮ್ಮರ ಮೊರಗುತ್ತಾಳೆ, ದುಃಖ ಪಡುತ್ತಾಳೆ. ಮತ್ತೊಬ್ಬಳಾದ ವಿಚಿತ್ರವೀರನ ಪತ್ನಿಗೆ ಅಂಬಾಲಿಕೆಗೆ ಹೇಳ್ತಾಳೆ, ನೀನು ವೇದವ್ಯಾಸರ ಬಳಿ ಹೋಗು, ಗುಣಶಾಲಿಯಾದ ಒಬ್ಬ ಮಗನನ್ನ ಪಡೆಯಬೇಕು. ನೀನು ಆ ಅಂಬಿಕೆ ಮಾಡಿದ ಹಾಗೆ ಕಣ್ಣನ್ನು ಮುಚ್ಚಬೇಡ. ಆ ಭಯಗಳಿಗೆ ನೀನು ಹೆದರಬೇಡ. ಭಯಂಕರ ರೂಪ ತೋರಿಸ್ತಾರೆ, ಅವರ ಹೃದಯ ಭಯ ಅಲ್ಲ, ಭಯಾನಕ ಅಲ್ಲ. ಹೀಗೆಲ್ಲ ಪ್ರಾರ್ಥನೆ ಮಾಡಿ ಮತ್ತೆ ವ್ಯಾಸರ ಬಳಿ ಕೇಳಿಕೊಂಡು ವಿಚಿತ್ರವೀರನ ಮತ್ತೊಬ್ಬಳು ಪತ್ನಿಯಾದ ಅಂಬಾಲಿಕೆಯನ್ನ ನಿಯೋಗ ಪದ್ಧತಿಯಿಂದ ಸ್ಪರ್ಶ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿಕೊಳ್ತಾಳೆ ಸತ್ಯವತಿ. ಆದರೆ ಸತ್ಯವತಿಯ ಮಾತಿನಂತೆ ಅಂಬಾಲಿಕೆ ಕಣ್ಣು ಮುಚ್ಚಲಿಕ್ಕೆ ಹೋಗೋದಿಲ್ಲ. ಆದರೆ ಅವಳ ದೇಹವೆಲ್ಲ ನಡುಗುತ್ತೆ, ಭಯದಿಂದ ಕಂಪಿಸ್ತಾಳೆ, ಬಿಳಿಚಿಕೊಳ್ಳುತ್ತೆ ಅವಳ ದೇಹ. ಆ ಮಾತ್ರ ದೋಷದಿಂದ ಹುಟ್ಟಿದ ಮಗು ಕಣ್ಣೇನೋ ಕಾಣಿಸ್ತಾ ಇದೆ, ಆದರೆ ಪಾಂಡುವರ್ಣದಿಂದ ಕೂಡಿಕೊಂಡಿದೆ. ಅದಕ್ಕೆ ಅವನಿಗೆ ಪಾಂಡು ಅಂತಾನೆ ಹೆಸರು. ಪರಾವಹ ಅನ್ನುವ ಮರುದ್ದೇವತೆ. ಇವನಲ್ಲಿಯೂ ವಾಯುದೇವರ ಆವೇಶ ಇದೆ. ಬಲದಲ್ಲಿ ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಶಾಸ್ತ್ರಾರ್ಥಗಳಲ್ಲಿ ಶಾಸ್ತ್ರ ಅರ್ಥಗಳನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡಿದ್ದಾನೆ, ನಿಪುಣನಾಗಿದ್ದಾನೆ. ಪಾಂಡುವಿಗೂ ವೇದವ್ಯಾಸದೇವರು ವರ ಕೊಟ್ಟರು, ಬಲವೀರ್ಯಗಳಲ್ಲಿ ನೀನು ಶ್ರೇಷ್ಠನಾಗು. ಸತ್ಯವತಿ ಮತ್ತೆ ದುಃಖ ಪಡುತ್ತಾಳೆ. ಮೊದಲನೆಯವನು ಅಂಧನಾದ, ಎರಡನೆಯವನು ಪಾಂಡುವರ್ಣದವನಾದ. ಪುನಃ ಕೇಳಿಕೊಳ್ಳುತ್ತಾಳೆ, ಒಬ್ಬ ನಿರ್ದುಷ್ಟನಾದ ಉತ್ತಮನಾದ ಇನ್ನೊಬ್ಬ ಮಗ ಬೇಕು ಅಂತ ವೇದವ್ಯಾಸದೇವರಲ್ಲಿ ಕೇಳಿಕೊಳ್ಳುತ್ತಾಳೆ. ಅಂಬಿಕೆಯ ಬಳಿ ಬಂದು ಸತ್ಯವತಿ ಹೇಳ್ತಾಳೆ, ಈ ಬಾರಿ ಅಂತಹ ಅಪರಾಧ ಮಾಡಬೇಡ, ಹಿಂದಿನಂತೆ ಕಣ್ಣು ಮುಚ್ಚಿಕೊಳ್ಳಬೇಡ. ಅದರಿಂದ ಕುರುಡನಾದ ಮಗ ಹುಟ್ಟಿದ, ಒಳ್ಳೆ ಮಗನನ್ನ ಕೊಡುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ವೇದವ್ಯಾಸದೇವರನ್ನ ಭಕ್ತಿಯಿಂದ ಆರಾಧನೆ ಮಾಡು. ಸತ್ಯವತಿ ಹೀಗೆ ಹೇಳಿದರೂ ಕೂಡ ಭಗವಂತನ ಸಂಕಲ್ಪ ಇದೆ ಎಲ್ಲದಕ್ಕೂ. ಅಂಬಿಕೆ ಭಯ ಪಟ್ಬಿಡ್ತಾಳೆ. ಅಷ್ಟು ಮಾತ್ರ ಅಲ್ಲ,
ಸ್ವಲ್ಪ ದುರ್ಬುದ್ಧಿಯೂ ಬರುತ್ತೆ. ಈ ಸತ್ಯವತೆಯ ಒತ್ತಾಯಕ್ಕೆ ನಾನು ಎಷ್ಟು ಬಾರಿ ಇಂತಹ ಶಿಕ್ಷೆಯನ್ನು ಅನುಭವಿಸಲಿ ಅಂತ ದುರ್ಬುದ್ಧಿಯಿಂದ ದಾಸಿಯನ್ನ ಕಳಿಸಿಕೊಡ್ತಾಳೆ. ಭುಜಿಷ್ಯಾಂ ಕುಮತಿರ್ನಯೋಜಯತ್. ಆ ದಾಸಿಯನ್ನ ಕಳಿಸಿಕೊಡ್ತಾಳೆ, ನೀನು ಹೋಗಿ ಸೇವೆ ಮಾಡು, ನನ್ನಿಂದ ಆಗಲ್ಲ ಅವರ ಕ್ರೋಧವನ್ನು ಸಹಿಸಿಕೊಳ್ಳಿಕ್ಕೆ, ಅವರ ಉಗ್ರ ರೂಪವನ್ನು ನನ್ನಿಂದ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ ಅಂತ ಸಹಜವಾಗಿ ಒಂದು ಸತ್ಯವತಿಗೆ ತಿಳಿಯದೇ ಇರುವ ವಂಚನೆಯನ್ನ ಅಂಬಿಕೆ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಸಾತಂ ಪರಾನಂದ ತನುಂ ಗುಣಾರ್ಣವಂ ಸಂಪ್ರಾಪ್ಯ ಭಕ್ತ್ಯಾ ಪರಯೈವರೇಮೆ. ಆ ದಾಸಿ ವೇದವ್ಯಾಸದೇವರು ಸಾಕ್ಷಾತ್ ಅನಂತ ಕಲ್ಯಾಣ ಗುಣಸಮುದ್ರ ಅನ್ನುವುದನ್ನ ಮನಸ್ಸಿನಲ್ಲಿ ತಂದುಕೊಂಡು ಮತ್ತೆ ಮತ್ತೆ ಅವರನ್ನೇ ಧ್ಯಾನ ಮಾಡ್ತಾ ಭಕ್ತಿಯಿಂದ ವೇದವ್ಯಾಸದೇವರ ಜೊತೆಗೆ ರಮಣ ಮಾಡ್ತಾಳೆ. ತಸ್ಯಾಂ ಸ ದೇವೋ ಜನಿ ಧರ್ಮರಾಜೋ ಮಾಂಡವ್ಯ ಶಾಪಾದ್ಯ ಉವಾಹ ಶೂದ್ರತಾಂ ವಸಿಷ್ಠ ಸಾಮ್ಯಂ ಸಮಭೀಪ್ಸಮಾನಂ ಪ್ರತ್ಯಾವಯನ್ನಿಚ್ಛಯ ಶಾಪಮಾಪ. ಆ ದಾಸಿಯಲ್ಲಿ ಹುಟ್ಟಿದ ಮಗನೇ ವಿದುರ. ವಿದ್ಯಾರತೇರ್ ವಿದುರೋ ನಾಮ. ತತ್ವಜ್ಞಾನದಲ್ಲಿ ಆಸಕ್ತಿ ಇರುವ ಒಳ್ಳೆಯ ಜ್ಞಾನಿ, ನೋಡ್ಲಿಕ್ಕೂ ಸ್ಫುರದ್ರೂಪಿ ಒಳ್ಳೆಯ ಜ್ಞಾನಿ. ಆದರೆ ಏನ್ ಮಾಡೋದು, ಸತ್ಯವತಿಗೆ ಯೋಗ ಇಲ್ಲ, ಅವನು ಕುರುವಂಶಕ್ಕೆ ಸೇರಲಿಕ್ಕೆ ಸಾಧ್ಯ ಇಲ್ಲ, ದಾಸಿ ಪುತ್ರನಾಗಿದ್ದಾನೆ. ಸಾಕ್ಷಾತ್ ಯಮದೇವನೇ ಈ ದಾಸಿಯ ಮೂಲಕ ವೇದವ್ಯಾಸರಿಂದ ಅವತಾರ ಮಾಡಿದ್ದಾನೆ. ಅದಕ್ಕೆ ಕಾರಣ ಏನು ಅದನ್ನು ವಿಸ್ತಾರವಾಗಿ ಮುಂದೆ ತಿಳಿಸ್ತಾರೆ. ಮಾಂಡವ್ಯ ಋಷಿಗಳು ಯಮಧರ್ಮನಿಗೆ ನೀನು ಶೂದ್ರನಾಗುವಂತ ಶಾಪ ಕೊಟ್ಟಿದ್ರಂತೆ. ಯಾಕೆಂದ್ರೆ ಆ ಮಾಂಡವ್ಯ ಋಷಿಗಳು ವಸಿಷ್ಠರ ಸಾಮ್ಯವನ್ನ ಬಯಸಿ ತಪಸ್ಸನ್ನ ಮಾಡ್ತಾ ಇದ್ರು. ಆ ತಪಸ್ಸನ್ನ ಕ್ಷಯ ಮಾಡಬೇಕಾಗಿದೆ. ತುಂಬಾ ತಪಸ್ಸನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ ಪುಣ್ಯವನ್ನ. ವಸಿಷ್ಠರ ಸಾಮ್ಯವನ್ನ ಬಯಸುವುದು ದೊಡ್ಡ ಅಪರಾಧ. ಅವರ ಅಪರಾಧವನ್ನು ತಪ್ಪಿಸಲಿಕ್ಕೆ ಅವರಿಂದ ಶಾಪವನ್ನ ಪಡೆದರೆ ಆ ಪುಣ್ಯ ಎಲ್ಲ ಕೆಳಗಿಳಿದು ಹೋಗುತ್ತೆ, ವಸಿಷ್ಠರ ಸಾಮ್ಯ ಸಿಗೋದಿಲ್ಲ. ಈ ಉಪಾಯವನ್ನ ಮಾಡಿ ಯಮ ಅತ್ಯಂತ ಯುಕ್ತಿಬದ್ಧವಾಗಿ ಒಂದು ಶಾಪವನ್ನ ಸ್ವೀಕಾರ ಮಾಡಿದ. ಆ ಯುಕ್ತಿ ಫಲಿಸಿ ಮಾಂಡವ್ಯರು ಯಮಧರ್ಮನಿಗೆ ನೀನು ಶೂದ್ರ ಯೋನಿಯಲ್ಲಿ ಹುಟ್ಟುವಂತ ಶಾಪವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಆ ಶಾಪದ ಪ್ರಯುಕ್ತ ಯಮಧರ್ಮ ವಿದುರನಾಗಿ ಅವತಾರ ಮಾಡಿದ್ದಾನೆ. ಒಂದು ಪಾಂಡುವಿನ ಮಗನಾಗಿ ಯುಧಿಷ್ಠಿರ ಯಮಧರ್ಮ ರಾಜ್ಯವನ್ನು ಆಳುವ ಒಂದು ರೂಪ ಆದರೆ, ದಾಸಿಪುತ್ರನಾಗಿ ಹುಟ್ಟಿದ ವಿದುರ ಮತ್ತೊಂದು ಯಮಧರ್ಮನ ಇನ್ನೊಂದು ಅವತಾರ. ಆ ವಸಿಷ್ಠರ ಸಾಮ್ಯವನ್ನು ಪಡಿಲಿಕ್ಕೆ ಹೋದ ಮಾಂಡವ್ಯರ ಚರಿತ್ರೆ ಏನು, ಅವರು ಯಾಕೆ ಕ್ರುದ್ಧರಾಗಿ ದೇವ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳದೆ ಯಮಧರ್ಮನಿಗೆ ಶಾಪವನ್ನು ಕೊಟ್ಟರು ಅನ್ನುವುದು ಮುಂದಿನ ಭಾಗದಲ್ಲಿ ಬರುವ ವಿಸ್ತಾರವಾದ ಕಥೆ. ಅದನ್ನು ಮತ್ತೊಂದು ಭಾಗದಲ್ಲಿ ಕೇಳೋಣ ಅಂತ ಹೇಳ್ತಾ ಎಲ್ಲರನ್ನೂ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹರಿಪ್ರಿಯತಾ ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಪ್ನಾ. ನಾನು ಬೆಂಗಳೂರಿನ ಆರ್ವಿ ಡೆಂಟಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ವೃತ್ತಿಯಲ್ಲಿದ್ದೇನೆ. ಈ ದಿನ ನಾನು ಮತ್ತೊಮ್ಮೆ ನಿಮ್ಮ ಬಳಿ ಬಂದಿದ್ದೇನೆ ಬಾಯಿಯ ಆರೋಗ್ಯ ಹಾಗೂ ಸ್ವಚ್ಛತೆಯ ಬಗ್ಗೆ ಮಾತನಾಡಲು. ನಾನು ಈ ಮೊದಲಿನ ವಿಡಿಯೋದಲ್ಲಿ ನಿಮ್ಮ ಬಳಿ ಬಾಯಿಯ ಆರೋಗ್ಯ ಹಾಗೂ ಸ್ವಚ್ಛತೆಯ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದ್ದೆ. ಅದರಲ್ಲಿ ನಾನು ಹೇಳಿದ್ದೆ, ಬಾಯಿಯ ಸ್ವಚ್ಛತೆಯ ಬಗ್ಗೆ ಗಮನ ಕೊಡದಿದ್ದರೆ ವಸಡಿನ ರೋಗ, ಹಲ್ಲಿನ ಹುಳುಕು, ಬಾಯಿಯ ವಾಸನೆ ಹಾಗೂ ನಮ್ಮ ದೇಹದ ಅನಾರೋಗ್ಯಗಳು ಕೂಡ ಆಗಬಹುದು. ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಬಾಯಿಯ ಸ್ವಚ್ಛತೆಯ ಬಗ್ಗೆ ನಾವು ಹೇಗೆ ಗಮನ ಕೊಡಬೇಕು ಹಾಗೂ ಬಾಯಿಯ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಅಂತ. ಮೊದಲನೇದಾಗಿ ಬಾಯಿಯ ಸ್ವಚ್ಛತೆಯ ಬಗ್ಗೆ ನಾವು ಹೇಳ್ತೀವಿ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಆದ್ದರಿಂದ ನಮಗೆ ಅನಾರೋಗ್ಯವನ್ನು ಆಗೋದಕ್ಕಿಂತ ಮೊದಲೇ ಅದು ಬರದೇ ಇರುವ ಹಾಗೆ ತಡೆಯುವುದು ತುಂಬ ಮುಖ್ಯವಾಗಿದೆ. ಹೇಗೆ ಮಾಡಬೇಕು ಅಂದರೆ, ಈ ಮೊದಲು ಈ ಪ್ರಿವೆನ್ಷನ್ ಅನ್ನೋದು ಮನೆಯಿಂದಲೇ ಪ್ರಾರಂಭ ಆಗಬೇಕು.
ನೀವೆಲ್ಲರೂ ನನಗೆ ಗೊತ್ತಿದೆ ಟೂತ್ ಬ್ರಷ್ ಮತ್ತು ಟೂತ್ ಪೇಸ್ಟನ್ನು ಸಾಮಾನ್ಯವಾಗಿ ಉಪಯೋಗಿಸ್ತೀರಾ. ಅದರ ಜೊತೆಗೆ ಕೆಲವೊಮ್ಮೆ ಈ ಹಲ್ಲಿನ ಮಧ್ಯೆ ಕ್ಲೀನ್ ಮಾಡಲು ನಾವು ಅದಕ್ಕೆ ಇಂಟರ್ಡೆಂಟಲ್ ಬ್ರಷ್ ಅಂತ ಹೇಳ್ತೀವಿ. ಹಲ್ಲಿನ ಮಧ್ಯೆ ಸ್ವಚ್ಛ ಮಾಡಲು ಈ ನಮ್ಮ ನಾರ್ಮಲ್ ಬ್ರಷ್ಗಳೆಲ್ಲ ಅದು ಹಲ್ಲಿನ ಮಧ್ಯೆ ಸ್ವಚ್ಛ ಮಾಡಲ್ಲ, ಅದನ್ನು ಉಪಯೋಗಿಸ್ಬೋದು. ಡೆಂಟಲ್ ಫ್ಲಾಸ್ ಅಂತ ಹೇಳ್ತೀವಿ, ಇದು ದಾರದ ರೀತಿ ಇರುತ್ತೆ, ಅದರಿಂದ 2 ಹಲ್ಲಿನ ಮಧ್ಯೆ ಸ್ವಚ್ಛ ಮಾಡ್ಬೋದು, ಅದನ್ನು ಉಪಯೋಗಿಸ್ಬೇಕು. ನಾಲಿಗೆಯ ಸ್ವಚ್ಛತೆ ಅದು ತುಂಬ ಮುಖ್ಯ. ಯಾಕೆ ಅಂದರೆ ಇದರಿಂದನೇ ಬಾಯ ವಾಸನೆ ಬರುತ್ತೆ. ನಾಲಿಗೆಯ ಸ್ವಚ್ಛತೆಯ ಬಗ್ಗೆನೂ ಗಮನ ಕೊಡಬೇಕು. ಇದು ಹೇಗೆ ಮಾಡಬೇಕು ಅಂದರೆ ಈ ಟಂಗ್ ಕ್ಲೀನರ್ಸ್ ಅಂತ ಸಿಗುತ್ತೆ, ಅದನ್ನು ಉಪಯೋಗಿಸ್ಬೋದು. ಅಥವಾ ನಿಮ್ಮ ರೆಗ್ಯುಲರ್ ಬ್ರಷ್ ಇರುತ್ತಲ್ಲ ಅದರ ಹಿಂಭಾಗದಿಂದಲೇ ನೀವು ನಾಲಿಗೆಯನ್ನು ಸ್ವಚ್ಛ ಮಾಡ್ಬೋದು. ಆಮೇಲೆ ಕೆಲವೊಮ್ಮೆ ನಿಮ್ಮ ದಂತ ವೈದ್ಯರು ನಿಮಗೆ ಮೌತ್ ವಾಶ್ ಅಂತ ಕೊಡ್ತಾರೆ. ಏನಿದು ಅಂದರೆ ಬಾಯಿ ಮುಕ್ಕಳಿಸುವ ದ್ರಾವಣ. ಇದರಿಂದ ಬಾಯನ್ನು ನೀವು ಚೆನ್ನಾಗಿ ಮುಕ್ಕಳಿಸಬೇಕು. ಇದು ಒಂಥರ ಆಂಟಿ ಬ್ಯಾಕ್ಟೀರಿಯಲ್ ಸೊಲ್ಯೂಷನ್ ಥರ. ಇದು ನಿಮ್ಮ ದಂತ ವೈದ್ಯರು ಹೇಳಿದರೆ ನೀವು ಅದನ್ನು ಉಪಯೋಗಿಸ್ಬೋದು. ಈ ಎಲ್ಲ ಸಾಧನಗಳಿಂದ ನೀವು ಬಾಯಿಯ ಸ್ವಚ್ಛತೆಯನ್ನು ಸರಿಯಾಗಿ ಇಟ್ಕೊಳ್ಬೋದು. ಈಗ ಕೆಲವೊಂದು ಅನೇಕ ಪ್ರಶ್ನೆಗಳು ಎಲ್ಲರ ಮೈಂಡಲ್ಲಿ ಬರ್ತಾ ಇರುತ್ತೆ. ಈ ಬ್ರಷ್ ಬಗ್ಗೆ, ಪೇಸ್ಟ್ ಬಗ್ಗೆ ನಾವು ದಿನನಿತ್ಯವಾಗಿ ಉಪಯೋಗಿಸ್ತಾ ಇರ್ತೀವಿ, ಆದರೂ ನಮಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ಕಿರಲ್ಲ. ಯಾವ್ಯಾವುದು ಪ್ರಶ್ನೆಗಳು ಅಂದರೆ, ಮೊದಲನೇದಾಗಿ ಎಲ್ಲರೂ ಕೇಳ್ತಾರೆ, ಡಾಕ್ಟರ್ ನಾನು ಯಾವ ಬ್ರಷ್ ಉಪಯೋಗಿಸ್ಬೇಕು ಅಂತ. ಯಾವ ಬ್ರಷ್ ಉಪಯೋಗಿಸ್ಬೋದು? ನಾನು ಹೇಳ್ತೀನಿ, ಅದು ಯಾವುದೇ ಬ್ರ್ಯಾಂಡ್, ಯಾವುದೇ ಕಂಪನಿಯದಾಗಿರ್ಬೋದು, ಆದರೆ ಸಾಫ್ಟ್ ಅಂದರೆ ಮೆದುವಾಗಿರುವಂತಹ ಬ್ರಷ್ ಉಪಯೋಗಿಸಿ. ಮೀಡಿಯಂ ಉಪಯೋಗಿಸಿದ್ರೂ ಪರವಾಗಿಲ್ಲ, ಆದರೆ ಗಟ್ಟಿಯಾಗಿರುವ ಬ್ರಷನ್ನು ನೀವು ಉಪಯೋಗಿಸಲೇಬಾರ್ದು. ಆದರೆ ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ. ಈಗೀಗ ನಮಗೆ ಈ ಸಾಧಾರಣ ಬ್ರಷ್ ಜೊತೆಗೆ ಪವರ್ ಟೂತ್ ಬ್ರಷ್ ಅಂತ ಹೇಳ್ತೀವಿ, ಅಂದರೆ ಎಲೆಕ್ಟ್ರಿಕಲ್ ಟೂತ್ ಬ್ರಷಸ್, ನೀವು ಅದನ್ನು ಸಹ ಉಪಯೋಗಿಸ್ಬೋದು. ನಿಮ್ಮ ದಂತ ವೈದ್ಯರು ಶಿಫಾರಸು ಮಾಡಿದರೆ ಅಥವಾ ನಿಮಗೆ ಅದನ್ನು ಉಪಯೋಗಿಸಲು ಇಷ್ಟವಿದ್ದರೆ ನೀವು ಅದನ್ನು ಉಪಯೋಗಿಸ್ಬೋದು. ಈಗ ಎರಡನೆಯ ಪ್ರಶ್ನೆ, ಯಾವ ಟೂತ್ ಪೇಸ್ಟ್ ಉಪಯೋಗಿಸ್ಬೇಕು ಅಂತ. ಯಾವ ಪೇಸ್ಟ್ ಉಪಯೋಗಿಸ್ಬೇಕು? ಹಾಗೆಯೇ ಮೊದಲೇ ಹೇಳಿದ ಹಾಗೆಯೇ ಯಾವುದೇ ಬ್ರ್ಯಾಂಡ್ ಆಗಲಿ, ಯಾವುದೇ ಕಂಪ್ನಿದಾಗಲಿ, ಆದರೆ ಗಮನ ಕೊಡಿ ನಿಮ್ಮ ಪೇಸ್ಟಲ್ಲಿ ಫ್ಲೋರೈಡ್ ಅಂಶ ಇರಬೇಕು ಅಂತ. ಫ್ಲೋರೈಡ್ ಅಂಶ ಇರಬೇಕು. ಆದರೆ ಚಿಕ್ಕ ಮಕ್ಕಳಲ್ಲಿ ಆದಷ್ಟು ಫ್ಲೋರೈಡ್ ಅಂಶ ಇಲ್ಲದಿದ್ದರೆ ಒಳ್ಳೆಯದು, ಅಥವಾ ಇದ್ದರೂ ಅತಿ ಕಡಿಮೆ ಪ್ರಮಾಣದಲ್ಲಿ ಇರಬೇಕು. ಈಗ ಚಿಕ್ಕ ಮಕ್ಕಳಿಗೆ ಅಂತಹ ಸಿಗುವಂಥ ಪೇಸ್ಟ್ಗಳಿರುತ್ತೆ, ನೀವು ಅದನ್ನು ನಿಮ್ಮ ಚಿಕ್ಕ ಮಕ್ಕಳಿಗೆ ಉಪಯೋಗಿಸ್ಬೋದು. ಈಗ ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದರೆ, ಎಷ್ಟು ಪೇಸ್ಟ್ ಉಪಯೋಗಿಸ್ಬೇಕು ಅಂತ. ನಾವು ಜಾಹೀರಾತಲ್ಲೆಲ್ಲ ನೋಡಿರ್ತೀರ, ಆ ಬ್ರಷ್ ಮೇಲೆ ಇಷ್ಟು ಉದ್ದ ಪೇಸ್ಟ್ ಹಾಕಿರ್ತಾರೆ. ಅಷ್ಟೊಂದು ಬೇಕಾ? ಅಷ್ಟೊಂದು ಫ್ಲೋರೈಡ್ ನಮಗೆ ಬೇಕಾ ಅಂದರೆ ಬೇಡ, ಅಷ್ಟೊಂದು ಖಂಡಿತ ಬೇಕಾಗಿಲ್ಲ. ದೊಡ್ಡವರು ಒಂದು ಬಟಾಣಿ ಕಾಳಿನ ಸೈಜಿನಷ್ಟು ಪೇಸ್ಟ್ ಉಪಯೋಗಿಸಿದರೆ ಸಾಕು. ಚಿಕ್ಕ ಮಕ್ಕಳಿಗೆ ಒಂದು ಚಿಕ್ಕ ಅಕ್ಕಿ ಕಾಳಿನಷ್ಟು ಪೇಸ್ಟ್ ಉಪಯೋಗಿಸಿದರೆ ಸಾಕು, ಅದಕ್ಕಿಂತ ಜಾಸ್ತಿ ಉಪಯೋಗಿಸೋದು ಬೇಡ. ಈಗ ಮುಂದಿನ ಪ್ರಶ್ನೆ, ಈ ಪೇಸ್ಟನ್ನು ಬ್ರಷ್ ಮೇಲೆ ಹೇಗೆ ಹಾಕಬೇಕು ಅಂತ. ಇದೇನು ಇಷ್ಟೊಂದು ಸಾಮಾನ್ಯವಾದ ಪ್ರಶ್ನೆ, ಇದಕ್ಕೆ ಏನು ಉತ್ತರ ಅಂತ ನೀವು ಕೇಳ್ಬೋದು. ಇದರಲ್ಲಿ ಒಂದು ಮೆಥಡ್ ಇದೆ. ನೀವು ಬ್ರಿಸಲ್ಸ್ ಅಂತ ಹೇಳ್ತೀವಲ್ಲ, ಆ ಬ್ರಷ್ ಮೇಲೆ ಇರುವ ಬ್ರಿಸಲ್ಸ್, ಅದರ ಮೇಲೆ ಹಾಕಬಾರ್ದು ಪೇಸ್ಟನ್ನು. ಯಾವಾಗಲೂ ಆ ನಿಮ್ಮ ಪೇಸ್ಟ್ನ ಟ್ಯೂಬನ್ನು ಹೀಗೆ ಉದ್ದವಾಗಿ ಇಟ್ಕೊಂಡು ಆ ಪೇಸ್ಟ್ಗಳು ಬ್ರಿಸಲ್ಸ್ ಮಧ್ಯ ಹೋಗಬೇಕು. ಆ ಥರ ಹಾಕ್ಬಿಟ್ಟು ಬ್ರಿಸಲ್ಸ್ಗಳ ಮಧ್ಯ ಆದರೆ ನಿಮ್ಮ ಪೇಸ್ಟು ಹಾಳಾಗಲ್ಲ, ಆಮೇಲೆ ನೀವು ಎಲ್ಲ ಕಡೆಗೂ ನಿಮ್ಮ ಪೇಸ್ಟ್ ಹೋಗುತ್ತೆ. ಆದ್ದರಿಂದ ಈ ಬ್ರಿಸಲ್ಸ್ ಮಧ್ಯ ಪೇಸ್ಟ್ ಹಾಕ್ಕೊಂಡು ನೀವು ಉಪಯೋಗಿಸ್ಬೇಕು. ಇದು ನಿಮ್ಮ ಪೇಸ್ಟ್ ಬಗ್ಗೆ ಕೆಲವೊಂದು ಉತ್ತರಗಳು. ಈಗ ಮತ್ತೆ ಬ್ರಷ್ ಬಗ್ಗೆ ಬರೋಣ. ಈಗ ಬ್ರಷನ್ನು ನಾವು ದಿನಕ್ಕೆ ಎಷ್ಟು ಸಲ ಬ್ರಷ್ ಮಾಡಬೇಕು? ದಿನಕ್ಕೆ 2 ಸಲ ತಪ್ಪದೇ ಬ್ರಷ್ ಮಾಡಬೇಕು. ಬೆಳಿಗ್ಗೆ ಮತ್ತು ರಾತ್ರಿ ಊಟವಾದ ಮೇಲೆ ಖಂಡಿತವಾಗಿಯೂ ಬ್ರಷ್ ಮಾಡಲೇಬೇಕು. ರಾತ್ರಿ ಬ್ರಷ್ ಮಾಡೋದು ತುಂಬ ಮುಖ್ಯ. ಯಾಕೆ ಅಂದರೆ ರಾತ್ರಿ ನಾವು ಮಲಗಿದಾಗ ನಮ್ಮ ಬಾಯಲ್ಲಿ ಈ ಸಲೈವ ಅಂದರೆ ಜೊಲ್ಲು ರಸ ಅಂತ ಹೇಳ್ತೀವಿ, ಅದು ಕಡಿಮೆ ಆಗುತ್ತೆ. ಆಗ ಏನಾಗುತ್ತೆ, ನೀವು ಬ್ರಷ್ ಮಾಡದೇ ಇದ್ದರೆ ನೀವು ತಿಂದಿರುವ ಆಹಾರ ಪದಾರ್ಥಗಳು ಅಲ್ಲಿ ಬೆಳೆದ್ಬಿಟ್ಟು ಅಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿಯಾಗಿ ನಿಮಗೆ ಹಲ್ಲಿನ ಹುಳುಕಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಪ್ಲಾಕ್ ಅಂತ, ಕ್ಯಾಲ್ಕುಲಸ್ ಅಂತ ಹೇಳಿದ್ದೆ, ಅದು ಸಹ ಫಾರ್ಮ್ ಆಗ್ಬೋದು. ಆದ್ದರಿಂದ ರಾತ್ರಿ ಹೊತ್ತು ಬ್ರಷ್ ಮಾಡುವುದು ತುಂಬ ಮುಖ್ಯವಾಗಿದೆ. ಈಗ ದಿನಕ್ಕೆ 2 ಸಲ ಬ್ರಷ್ ಮಾಡ್ತೀರಾ, ಎಷ್ಟೊತ್ತು ಬ್ರಷ್ ಮಾಡಬೇಕು? ಮಿನಿಮಮ್
2 ಸಲ ನೀವು ಬ್ರಷ್ ಮಾಡಬೇಕು. ಇದೇನು 2 ನಿಮಿಷ ತಾನೇ, ನಾವೆಲ್ಲರೂ ಮಾಡೇ ಮಾಡ್ತೀವಿ ಅಂತ ನೀವು ಹೇಳ್ಬೋದು. ನೀವು ಆ್ಯಕ್ಚುಲಿ ಟೈಮರ್ ಇಟ್ಕೊಂಡು ಬ್ರಷ್ ಮಾಡಿ. ನಮ್ಮಲ್ಲಿ ಅಧಿಕ ಜನ 2 ನಿಮಿಷ ಬ್ರಷ್ ಮಾಡಲ್ಲ. ಹೆಚ್ಚಿಗೆ ಅಂದರೆ ನಾವು 1 ನಿಮಿಷ ಮಾಡ್ಬೋದು, 1.25 ನಿಮಿಷ ಮಾಡ್ಬೋದು. 2 ನಿಮಿಷ ನೀವು ಆ್ಯಕ್ಚುಲಿ ಇಟ್ಕೊಂಡು ನೋಡಿದ್ರೆ ಅದು ತುಂಬ ಜಾಸ್ತಿ ಅನಿಸುತ್ತೆ. ಆದರೆ ನೀವು 2 ನಿಮಿಷ ಬ್ರಷ್ ಮಾಡಲೇಬೇಕು. ಆದ್ದರಿಂದ ನೀವು ಮೊದಲಿಗೆ ಟೈಮರ್ ಇಟ್ಕೊಂಡು ನೀವು ಅಭ್ಯಾಸ ಮಾಡ್ಬೋದು ಬ್ರಷ್ ಮಾಡೋಕ್ಕೆ. ಅಭ್ಯಾಸ ಆದಮೇಲೆ ನೀವು ಟೈಮರ್ ಇಲ್ಲದೆಯೂ ಸಹ ಬ್ರಷ್ ಮಾಡ್ಬೋದು. ಈಗ ಯಾವ ರೀತಿ ಬ್ರಷ್ ಮಾಡಬೇಕು ಇದು ತುಂಬ ಮುಖ್ಯ. ಯಾಕಂದರೆ ನಾವೆಲ್ಲ ಹೇಳ್ತೀವಿ, ನಾನು ಬ್ರಷ್ ಮಾಡ್ತೀನಿ ಡಾಕ್ಟ್ರೇ, ತುಂಬ ಚೆನ್ನಾಗಿ ಮಾಡ್ತೀನಿ, ಆದರೂ ನನಗೆ ಏನೋ ತೊಂದರೆ ಆಗ್ತಾ ಇದೆ, ಹುಳುಕಾಗ್ತಾ ಇದೆ, ಮಸಳಿನಲ್ಲಿ ರಕ್ತ ಬರ್ತಾ ಇದೆ, ದಿನಕ್ಕೆ 2 ಸಲ ಬ್ರಷ್ ಮಾಡ್ತೀನಿ. ಬ್ರಷ್ ಮಾಡೋದು ದಿನಕ್ಕೆ 2 ಸಲ ಅದೊಂದೇ ಮುಖ್ಯ ಅಲ್ಲ, ನೀವು ಹೇಗೆ ಬ್ರಷ್ ಮಾಡ್ತೀರಾ ಅನ್ನೋದು ಅಷ್ಟೇ ಮುಖ್ಯ. ಬ್ರಷ್ ಮಾಡಬೇಕು, ನೀವು ಆ ಪ್ಲಾಕ್ ಆ್ಯಂಡ್ ಕ್ಯಾಲ್ಕುಲಸ್ ತೆಗಿಬೇಕು. ಅದರ ಜೊತೆಗೆ ನಿಮ್ಮ ಹಲ್ಲುಗಳಿಗೂ ಸಹ ಏನೂ ತೊಂದರೆ ಆಗಬಾರ್ದು. ಆ ಥರ ನೀವು ಬ್ರಷ್ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ, ಯಾವಾಗಲೂ ಬ್ರಷನ್ನು ಮೇಲಿನ ಹಲ್ಲುಗಳಿಗೆ ಮೇಲಿನಿಂದ ಕೆಳಕ್ಕೆ ಹಾಗೂ ಕೆಳಗಿನ ಹಲ್ಲುಗಳಿಗೆ ಕೆಳಗಿನಿಂದ ಮೇಲೆ ಬ್ರಷ್ ಮಾಡಬೇಕು. ಎಲ್ಲ ಭಾಗಗಳಿಗೂ ಬ್ರಷ್ ಮಾಡಬೇಕು. ಹೊರಗಡೆ ಭಾಗ, ಒಳಗಡೆ ಭಾಗ ಹಾಗೂ ಊಟ ಜಗಿಯುವ ಭಾಗ, ಎಲ್ಲ ಭಾಗಗಳನ್ನು ಒಂದೂ ಬಿಡದಂತೆ ಚೆನ್ನಾಗಿ ಬ್ರಷ್ ಮಾಡಬೇಕು. 2 ನಿಮಿಷ ದಿನಕ್ಕೆ 2 ಬಾರಿ ತಪ್ಪದೆ ಬ್ರಷ್ ಮಾಡಬೇಕು. ನೀವು ಈ ರೀತಿ ಮನೆಯಲ್ಲಿ ನೀವು ಅಭ್ಯಾಸ ಮಾಡಿದರೆ ನೀವು ನಿಮ್ಮ ಬಾಯಿಯ ಸ್ವಚ್ಛತೆಯ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಟು ಒಳ್ಳೆಯ ಆರೋಗ್ಯವನ್ನು ಇಟ್ಕೊಳ್ಬೋದು. ಈಗ ಮುಂದಿನ ಪ್ರಶ್ನೆ ಏನು ಅಂದರೆ, ನೀವು ಯಾವಾಗ ದಂತ ವೈದ್ಯರ ಬಳಿ ಹೋಗಬೇಕು ಅಂತ. ಯಾವಾಗ ಹೋಗಬೇಕು? ಕೆಲವೊಂದು ಕಾರಣಗಳಿರುತ್ತೆ ನಿಮಗೆ. ಅಂದರೆ ನಿಮ್ಮ ಹಲ್ಲಿನ ನೋವು ಇರಬಹುದು, ಒಸಡಿನಲ್ಲಿ ರಕ್ತ ಬರುವುದಿರಬಹುದು, ಕೀವು ಇರ್ಬೋದು, ಅಥವಾ ನಿಮ್ಗೆ ಅನಿಸ್ಬೋದು ನನ್ನ ಹಲ್ಲುಗಳು ಸರಿಯಾಗಿ ಜೋಡಣೆ ಆಗಿಲ್ಲ ಅಂತ, ಅಥವಾ ಕೆಲವೊಂದು ಹಲ್ಲುಗಳು ಇಲ್ಲದೆ ನೀವು ಕೃತಕ ದಂತವನ್ನು ಹಾಕಿಸ್ಕೊಳ್ಬೇಕು. ಈ ಎಲ್ಲ ತೊಂದರೆ ಇದ್ದಾಗ, ಅಥವಾ ನಿಮಗೆ ಸಕ್ಕರೆ ಕಾಯಿಲೆ ಇದ್ದರೆ, ನೀವು ಗರ್ಭವತಿಯಾಗಿದ್ದರೆ, ಈ ಎಲ್ಲ ತೊಂದರೆಗಳಿದ್ದರೆ ನೀವು ನಿಮ್ಮ ದಂತ ವೈದ್ಯರನ್ನು ಆದಷ್ಟು ಬೇಗ ಭೇಟಿ ಮಾಡಬೇಕು. ನಿಮಗೆ ಯಾವುದೇ ತೊಂದರೆ ಇಲ್ಲಪ್ಪ, ಹಾಗಾದರೆ ದಂತ ವೈದ್ಯರನ್ನು ಭೇಟಿ ಮಾಡಬೇಕಾ ಬೇಡವಾ? ಆಗಲೂ ಸಹ ನೀವು ಭೇಟಿ ಮಾಡಲೇಬೇಕು. ನಿಯಮಿತವಾಗಿ 6 ತಿಂಗಳಿಗೊಮ್ಮೆ ನೀವು ನಿಮ್ಮ ದಂತ ವೈದ್ಯರನ್ನು ಭೇಟಿ ಮಾಡಲೇಬೇಕು. ಯಾಕೆ ಮಾಡಬೇಕು? ದಂತ ವೈದ್ಯರು ಏನು ಮಾಡ್ತಾರೆ ಅಂದರೆ, ಯಾಕೆ ಮಾಡಬೇಕು ಅಂದರೆ, ನನಗೆ ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೆ, ಈ ಬಸಡಿನ ರೋಗ ಹಾಗೂ ಹಲ್ಲಿನ ಹುಳುಕುಗಳು ಮೊದಲಿಗೆ ಗೊತ್ತಾಗಲ್ಲ. ಆದರೆ ದಂತ ವೈದ್ಯರು ಪರೀಕ್ಷೆ ಮಾಡಿದರೆ ಅದನ್ನು ಪ್ರಾರಂಭದಲ್ಲಿಯೇ ಕಂಡುಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡಬಹುದು. ಇದನ್ನು ಬಿಟ್ಟು ದಂತ ವೈದ್ಯರು ನಿಮ್ಮ ಹಲ್ಲುಗಳನ್ನು ಸ್ವಚ್ಛಗೊಳಿಸ್ತಾರೆ. ಯಾಕೆಂದರೆ ಕ್ಯಾಲ್ಕುಲಸ್ ಅಂತ ಹೇಳಿದ್ನಲ್ಲ, ಅದು ನಿಮ್ಮ ಬ್ರಷಿಂದ ಹೋಗಲ್ಲ. ನಿಮ್ಮ ದಂತ ವೈದ್ಯರು ಸ್ಕೇಲಿಂಗ್ ಅಂತ ಮಾಡ್ತಾರೆ, ಅದರಿಂದನೇ ತೆಗಿಬೋದು. ಈ ಹಲ್ಲನ್ನು ಸ್ವಚ್ಛ ಮಾಡಿಸಲು ನೀವು ದಂತ ವೈದ್ಯರ ಬಳಿಗೆ ಹೋಗಬೇಕು. ಹಲ್ಲು ಹುಳುಕಾಗಿದ್ದರೆ ಅದನ್ನು ತುಂಬಿಸಲು ಹೋಗಬೇಕು. ಆಮೇಲೆ ಕೆಲವೊಂದು ಸಲ ಚೆನ್ನಾಗಿ ಕಾಣಲು, ಸುಂದರವಾಗಿಸಲು ಸಹ ಚಿಕಿತ್ಸೆ ಕೊಡ್ತಾರೆ. ಹೀಗೆ ಅನೇಕ ರೀತಿಯ ಚಿಕಿತ್ಸೆಗಳನ್ನು ನಿಮ್ಮ ದಂತ ವೈದ್ಯರು ಮಾಡುತ್ತಾರೆ. ಆದ್ದರಿಂದ ನೀವು ಈ ಎಲ್ಲ ತೊಂದರೆಗಳಿಗೂ ನೀವು ನಿಮ್ಮ ದಂತ ವೈದ್ಯರ ಬಳಿ ಹೋಗಿ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೋದು. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ನಿಮ್ಮ ಬಾಯಿಯ ಸ್ವಚ್ಛತೆ ಹಾಗೂ ಆರೋಗ್ಯದ ಬಗ್ಗೆ ಗಮನ ಕೊಡಿ. ನಿಮ್ಮ ದಂತ ವೈದ್ಯರನ್ನು ನಿಯಮಿತವಾಗಿ ಭೇಟಿ ಮಾಡಿ ಹಾಗೂ ನಿಮ್ಮ ಜೀವನವನ್ನು ಸುಂದರವಾಗಿಸಿಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಕಾಮನಬಿಲ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ರಮಾ ರಾಮಚಂದ್ರ. ನಮಸ್ಕಾರ, ನನ್ನ ಹೆಸರು ಅನುಪಮ. ನಾವು ಈಗ ಮೊದಲು ಧ್ಯಾನ ಶ್ಲೋಕವನ್ನು ಹೇಳುತ್ತಿದ್ದೇವೆ. ದೇವದೇವಸುತಂ ದೇವಂ ಜಗದ್ವಿಘ್ನವಿನಾಯಕಂ ಹಸ್ತಿರೂಪಂ ಮಹಾಕಾಯಂ ಸೂರ್ಯಕೋಟಿ ಸಮಪ್ರಭಂ ಶೂರ್ಪಕರ್ಣಾಯ ಶೂರಾಯ
सन्निधिं सन्निधिं क्रियात् ऐङ्कार ह्रीङ्कार रहस्ययुक्ता श्रीङ्कार गूढार्थ महाविभूत्या ओङ्कार मर्म प्रतिपादिनिभ्यः नमो नमः श्रीगुरु पादुकाभ्यः। ದುರ್ಗಾ ಅಷ್ಟೋತ್ತರ ಶತನಾಮ ಸ್ತೋತ್ರ ರಾಗಮಾಲಿಕೆಯಲ್ಲಿ ಶತನಾಮ ಪ್ರವಕ್ಷ್ಯಾಮಿ ಶೃಣುಷ್ವ ಕಮಲಾನನೆ ಯಸ್ಯ ಪ್ರಸಾದ ಮಾತ್ರೇಣ ದುರ್ಗಾ ಪ್ರೀತ ಭವೆ ಸತಿ ಸತಿ ಸಾಧ್ವಿ ಭವ ಪ್ರೀತ ಭವಾನಿ ಭವಮೋಚನಿ ಆರ್ಯ ದುರ್ಗಾ ಜಯ ಛಾದ್ಯ ತ್ರಿನೇತ್ರ ಶೂಲಧಾರಿಣಿ ಪಿನಾಕಧಾರಿಣಿ ಚಿತ್ರ ಚಂಡಗಂಡ ಮಹಾತಪಃ ಮನೋಬುದ್ಧಿರಹಂಕಾರ ಚಿತ್ತರೂಪಚಿತಾಚಿತಿಃ ಸರ್ವಮಂತ್ರಮಯೀ ಸದಾ ಸತ್ಯಾನಂದ ಸ್ವರೂಪಿಣಿ ಅನಂತ ಭಾವಿನಿ ಭವ್ಯ 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 ಸದಾ ಗತಿಃ ಶಾಂಭವಿ ದೇವ ಮಾತಾ ಚ ಚಿಂತಾರತ್ನ ಪ್ರಿಯ ಸದಾ ಸರ್ವವಿದ್ಯಾ ದಕ್ಷ ಕನ್ಯಾ ದಕ್ಷಯಜ್ಞ ವಿನಾಶಿನಿ ಅಪರ್ಣಾನೇಕವರ್ಣ ಚ ಪಾಟಲ ಪಾಟಲಾವತಿ ಪಟಾಂಬರ ಪರಿಧಾನ ಕಮಲ ಮಂಜೀರ ರಂಜಿನಿ ಅಮೇಯ ವಿಕ್ರಮ ಕ್ರೂರ ಸುಂದರಿ ಸುರಸುಂದರಿ ವನದುರ್ಗಾ ಚ ಮಾತಂಗಿ ಮಾತಂಗ ಮುನಿ ಪೂಜಿತಾ ಬ್ರಾಹ್ಮೀ ಮಾಹೇಶ್ವರಿ ಚೈತ್ರಿ ಕೌಮಾರಿ ವೈಷ್ಣವಿ ತಥಾ ಚಾಮುಂಡ ಚೈವ ವರಾಹಿ ಲಕ್ಷ್ಮೀಶ ಪುರುಷಾಕೃತಿಃ ವಿಮಲೋತ್ಕರ್ಷಿಣಿ ಜ್ಞಾನಕ್ರಿಯಾ ನಿತ್ಯಾ ಚ ಬುದ್ಧಿದಾ ಬಹುಳ ಬಹುಳ ಪ್ರೇಮ ಸರ್ವವಾಹನ ವಾಹನ ನಿಶುಂಭ ಶುಂಭ ಹನನಿ महिषासुरमर्दिनी मधुकैटभहन्त्री च चण्डमुण्डविनाशिनी सर्वासुरविनाशा च सर्वदानवधातिनी सर्वशास्त्रमयी सत्ता सर्वास्त्रधारिणी तथा अनेकशस्त्रहस्ता च अनेकस्त्रस्य धारिणी कुमारी
कन्या च कैशोरी युवती यति अप्रौढ चैव प्रौढा च वृद्धमाता बलप्रदा महोदरी मुक्तकेशी घोररूपा महाबला अग्निज्वाला रौद्रमुखी कालरात्रि तपस्विनी नारायणी भद्रकाली विष्णुमाया जलोदरी शिवदूती कराली च अनन्ता परमेश्वरी कात्यायनी च सावित्री प्रत्यक्ष ब्रह्मवादिनी य इदं प्रपटे नित्यं दुर्गा नाम शताष्टकं नासाद्यं विद्यते देवी त्रिषु लोकेषु पार्वती धनं धान्यं सुतं जायां हयं हस्तिनमेव च चतुर्वर्गं तथा चान्ते लभे मुक्तिं च शाश्वतीं कुमारीं पूजयित्वा तु ध्यात्वा देवीं सुरेश्वरीं कुमारीं पूजयित्वा तु ध्यात्वा देवीं सुरेश्वरीं पूजयेत् परया भक्त्या पठेन्नाम शताशतम् तस्य सिद्धिर्भवेत् देवी सर्वैः सुरवरैरपि राजानो दासतां यान्ति राजश्रियम् अवाप्नुयात् घोरोचनालक्तकः कुङ्कुमेन सिन्धूरकर्पूरमधुत्रयेण विलिख्य यन्त्रं विधिना विलिग्नो भवेत् सदा धारयते पुरारी भौमवास्यां निशामग्रे चन्द्रे शतभिषाङ्गदे विलिख्य प्रपटे स्तोत्रं स भवेत् सम्पदा पदम् ದೇವರ ನಾಮಾವಳಿ ರಾಗಮಾಲಿಕೆಯಲ್ಲಿ ರಾಮ ಕೃಷ್ಣ ಗೋವಿಂದ ನರಹರಿ ನಾರಾಯಣ ಕಾಶಿ ವಿಶ್ವನಾಥ ಶಿವರಾಮ ಕೃಷ್ಣ ಗೋವಿಂದ ನರಹರಿ ನಾರಾಯಣ ಕಾಶಿ ವಿಶ್ವನಾಥ ಶಿವರಾಮ ಕೃಷ್ಣ पंढरीपुरवास श्री पाण्डुरंग चिदंबरेश श्री नटराज पंढरीपुरवास श्री पाण्डुरंग चिदंबरेश श्री नटराज नत जन
सुकुमार गणपति स्कंद पार्वती सुकुमार गणपति स्कंद शिवराम कृष्ण गोविंद नरहरि नारायण काशी विश्वनाथ शिवराम कृष्ण कामाक्षी मीनाक्षी काशी विशालाक्षी जगदम्ब शारदे लक्ष्मी गौरी कामाक्षी मीनाक्षी काशी विशालाक्षी जगदम्ब शारदे लक्ष्मी गौरी शिवशङ्करी राजराजेश्वरी बृहदीश्वरी अम्बा परमेश्वरी शिवशङ्करी राजराजेश्वरी बृहदीश्वरी अम्बा परमेश्वरी आदिपराशक्ति अखिलाण्डेश्वरी आदिपराशक्ति अखिलाण्डेश्वरी शिवराम कृष्ण गोविंद नरहरि नारायण काशी विश्वनाथ शिवराम कृष्ण अंजन सुकुमार श्री आंजनेय अंजन सुकुमार श्री आंजनेय मंत्रालय वास श्री राघवेंद्र गुरुवायूरपुरवास गुरुवायूरप्प शबरिमलै वास शरणं अय्यप्प मत्स्यकूर्म वरद शविधरूप अतिशुभदायक अनन्तरूप मत्स्यकूर्म वरद शविधरूप अतिशुभदायक अनन्तरूप शङ्कुचक्रधर तिरुपतिवास कलियुग वरद श्री गोविन्द शङ्कुचक्रधर तिरुपतिवास कलियुग वरद श्री गोविन्द कलियुग वरद श्री गोविन्द कलियुग वरद श्री गोविन्द शिवराम कृष्ण गोविन्द नरहरि नारायण काशी विश्वनाथ शिवराम कृष्ण देवी स्तुति भाग्यश्री रागದಲ್ಲಿ अम्ब श्रीदेवी परमेश्वरी ललिते श्रीराजराजेश्वरी अम्ब श्रीदेवी परमेश्वरी ललिते श्रीराजराजेश्वरी अखिलांड देवी माहेश्वरी ललिते श्रीराजराजेश्वरी कामेश्वरी कामकोटीश्वरी ललिते श्रीराजराजेश्वरी काशी विशालाक्षी मरकत मीनाक्षी श्रीराजराजेश्वरी संगीत रसिके भाग्येश्वरी ललिते श्रीराजराजेश्वरी श्यामल कोमल विश्वेश्वर प्रिय श्रीराजराजेश्वरी भुवनेश्वरी इंदुवदनेश्वरी ललिते श्रीराजराजेश्वरी सर्वेश्वरी सर्वयंत्रेश्वरी ललिते श्रीराजराजेश्वरी जगदीश्वरी सर्वमंत्रेश्वरी ललिते श्रीराजराजेश्वरी पंचाक्षरी पंचदलाक्षरी ललिते
श्रीराजराजेश्वरी भक्ताभीष्टवरद प्रदायिनी ललिते श्रीराजराजेश्वरी कांचीपुरी कामकोटीश्वरी ललिते श्रीराजराजेश्वरी स्वर्णांबिके भक्तप्रियांबिके ललिते श्रीराजराजेश्वरी स्वर्णांबिके भक्तप्रियांबिके ललिते श्रीराजराजेश्वरी अम्ब श्रीदेवी परमेश्वरी ललिते श्रीराजराजेश्वरी ರಾಗ ಮೋಹನದಲ್ಲಿ ಬ್ರಹ್ಮಾನಂದರ ರಚನೆ. ಶಿವ 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 ನಾಮ ಸುಮರನ सकल मनोरथ पूरणकारी शिव 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 नाम सुमरन सकल मनोरथ पूरणकारी रावण नाम लियो दृढ़ मनसे सकल देव आज्ञा सिरधारी रावण नाम लियो दृढ़ मनसे सकल देव आज्ञा सिरधारी शिव 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 नाम सुमरन सकल मनोरथ पूरणकारी नंदी गण जब सुमरन कीनो काल पाश तत्काल निवारी नंदी गण जब सुमरन कीनो काल पाश तत्काल निवारी शिव 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 नाम सुमरन सकल मनोरथ पूरणकारी उपमन्यु मुनि करे तपस्या दूध समुद्र कियो बड़ भारी उपमन्यु मुनि करे तपस्या दूध समुद्र कियो बड़ भारी शिव 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 नाम सुमरन सकल मनोरथ पूरणकारी ब्रह्मानंद यही वर मांगे भक्ति दान दीजे त्रिपुरारी ब्रह्मानंद यही वर मांगे भक्ति दान दीजे त्रिपुरारी शिव 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 नाम सुमरन सकल मनोरथ पूरणकारी सकल मनोरथ पूरणकारी सकल मनोरथ पूरणकारी. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕಾಮನ ಬಿಲ್ಲು ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ತಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೆಲ್ಲರಿಗೂ ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳೇ, ಈ ವಾರದ ದ್ವಾದಶ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ವೀಕ್ಷಕರಿಗೆಲ್ಲ ನಮಸ್ಕಾರ. ಮೊದಲು ಮೇಷರಾಶಿನ ಎಂದಿನಂತೆ ವಿಶ್ಲೇಷಣೆ ಮಾಡೋಣ. ಮೇಷರಾಶಿಯವರು ಈ ವಾರ ನೀವು ನಿಮ್ಮ ಕೆಲಸಗಾರ ಮಾಡಬೇಕಾದ್ರೆ ಆತ್ಮವಿಶ್ವಾಸ ಮತ್ತು ಮನೋಬಲವನ್ನು ಹೊಂದಬೇಕು. ನಿಮ್ಮಲ್ಲಿ ಆತ್ಮವಿಶ್ವಾಸ ನಂಬ್ಕೊಂಡು ಕೆಲಸ ಮಾಡಬೇಕು. ಬೇರೆಯವ್ರು ಹೇಳಿದಂತೆ ಮಾಡಿದ್ರೆ ಆಗೋದಿಲ್ಲ, ಅದರಲ್ಲಿ ಯಶಸ್ಸು ಖಂಡಿತ ಕಾಣ್ತೀರ. ಇನ್ನೊಬ್ಬರ ಕಾಯ್ದ್ರಲ್ಲಿ ಅರ್ಥ ಇಲ್ಲ. ಹಾಗೆ ಧನಸ್ಥಾನದ 2ನೇ ಸ್ಥಾನ ರಾಹು ಇರೋದ್ರಿಂದ ದುಡ್ಡು ಕಾಯಿಸಿನ ಪರಿಸ್ಥಿತಿ ಬಿಗಡಾಯಿಸುತ್ತೆ. ಅಂದರೆ ಸ್ವಲ್ಪ ದುಡ್ಡು ಬರೋದು ನಿಧಾನ ಆಗುತ್ತೆ. ಆದರೆ ದುಡ್ಡು ಬರೋ ನಿಧಾನ ಕೂಡ ಬಂದ ಮೇಲೆ ಈ ವಾರದಲ್ಲಿ ಹಳೆಯ ಸಾಲಗಳೇನಿರುತ್ತೆ ಮೇಷರಾಶಿಗಳು ಅದನ್ನ ತೀರಿಸ್ತೀರ. ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಶ್ವಾಸಕೋಶದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕಾಣುತ್ತೆ ಮೇಷರಾಶಿಗೆ.
ಅದನ್ನು ನೋಡಿದ ತಕ್ಷಣ ಡಾಕ್ಟರ್ ನೋಡಿ ಅದನ್ನ ಸರಿ ಮಾಡ್ಕೊಳ್ಳಿ. ಹಾಗೆ ಮೇಷರಾಶಿಯರು ವಾಹನ ಚಲಾಯಿಸಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅವರು ಸಂಕಷ್ಟ ಹರಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಮೇಷರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಎರಡನೇದು ವೃಷಭ ರಾಶಿ ಹೋಗೋಣ. ವೃಷಭ ರಾಶಿಯವರು ಆದಷ್ಟು ಇವಾಗ ತುಂಬಾ ತಾಳ್ಮೆಯಿಂದ ಒಳ್ಳೆಯದು. ಹೇಳ್ತಾರೆ ನೋಡಿ, ಅಪಾಯ ಬಂದಾಗ ಉಪಾಯವಾಗಿ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತಲ್ಲ, ಹಾಗೆ ಧೈರ್ಯವಾಗಿತ್ತು. ರಾಹು ಜನ್ಮದಲ್ಲಿ ಇರೋದ್ರಿಂದ ವೃಷಭ ರಾಶಿಯವರಿಗೆ ಕಲಹ ಗ್ಯಾರಂಟಿ ಆಗುತ್ತೆ, ಜಗಳ ಆಗುತ್ತೆ, ಮತ್ತೆ ವೈಮನಸ್ಸು ಉಂಟಾಗುತ್ತೆ. ಅದರಿಂದ ತಾಳ್ಮೆಯಿಂದ ಇದ್ದು ಎಲ್ಲರೊಂದು ಪ್ರೀತಿಯಿಂದ ಇರಲಿ. ಹಾಗೆ ಯಾರು ಹೇಳೋದುಂಟು ಚಾಡಿ ಮಾತುಗಳನ್ನ ವೃಷಭ ರಾಶಿಯವರು ಈ ಸಲ ಕಿವಿಗೆ ಹಾಕೋಬೇಡಿ, ಹಾಕೊಂಡು ತೊಂದರೆ ಆಗುತ್ತೆ. ಏನು ಈ ಕೇಟರಿಂಗು ಮತ್ತಿಂದ ಯಾರಿಗೆ ಮಾಡ್ತಾರೆ, ಹೋಟೆಲ್ ಉದ್ಯಮಗಳು ಕೇಟರಿಂಗ್ ಯಾರು ಮಾಡ್ತಾರೆ, ಅಡುಗೆಯವ್ರಿಗೆ, ಅವ್ರಿಗೆ ಈ ಸಲ ಇವಾಗ ಒಳ್ಳೆ ಲಾಭ ಇದೆ. ಅವರನ್ನು ಮುಂದುವರ್ಸ್ಕೊಂಡು ಹೋಗಿ ಮತ್ತೆ ಮನಸ್ಸು ಕೊಟ್ಟು ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ವೃಷಭ ರಾಶಿ ಸರಿ ಏನು ಅನ್ಕೊಂಡಿರ್ತಾರೆ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ. ಅದಕ್ಕೋಸ್ಕರ ಅವರು ಲಕ್ಷ್ಮೀನಾರಾಯಣ ಜಪವನ್ನು ಮಾಡಬೇಕು. ಮೂರನೇದು ಮಿಥುನ ರಾಶಿ ಹೋಗೋಣ. ಮಿಥುನ ರಾಶಿಯಲ್ಲಿ ಹೆಚ್ಚು ಸಂತೋಷವಾಗಿರ್ತಾರೆ. ಒಳ್ಳೆಯ ಭೋಜನ ಸಿಗುತ್ತೆ, ಒಳ್ಳೊಳ್ಳೆ ಕಡೆ ಸಂಚಾರ ಇರುತ್ತೆ, ಹಣಕಾಸಿನ ಓಡಾಟ, ಕೈಯಲ್ಲಿ ತುಂಬ ಹಣಕಾಸು ಓಡಾಡ್ತಾ ಇರುತ್ತೆ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಮತ್ತು ಸಮಾಜದಲ್ಲಿ ಒಳ್ಳೆ ಗೌರವ ಪಾತ್ರರಾಗ್ತೀರ, ಒಳ್ಳೆ ಗೌರವ ಸಿಗುತ್ತೆ. ಹಾಗೆ ನೀವೇನು ಅನ್ಕೊಂಡಿರ್ತೀರ ಮಿಥುನ ರಾಶಿನ ಈ ವಾರ ಕೆಲಸ ಮಾಡ್ತೀರ ಅಂದ್ಕೊಂಡು ಕೆಲಸ ಆಗುತ್ತೆ. ಈ ವಾರ ಅವ್ರಿಗೆ ಶುಭವಾಗುತ್ತೆ. ಆದರೆ ಮನಸ್ಸಿನಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ, ಏನಾಗುತ್ತೋ ಇಲ್ವೋ, ಕಾರ್ಯ ಆಗುತ್ತೋ ಇಲ್ವೋ ಅಂತ. ಅದಕ್ಕೋಸ್ಕರ ಮನಸ್ಸು ಈಗ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿದ್ರೆ ಮಿಥುನ ರಾಶಿಗೆ ಸಂತೋಷವಾಗುತ್ತೆ, ಅವರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವಾಗ ದೇವರಲ್ಲಿ ನಂಬಿಕೆ ಇರಬೇಕು. ಇಲ್ಲದೇ ಒಂದು ಕೆಲಸ ಆಗೋದಿಲ್ಲ. ದೇವರಿಗೆ ನಾನು ಮಾಡ್ತೀನಿ ಅಂತ ಅಂದ್ರೆ ಖಂಡಿತ ಕೆಲಸ ಆಗೋಲ್ಲ. ದೇವರಲ್ಲಿ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಬೇಕು, ಆವಾಗ ನಿಮ್ಮ ಕೆಲಸ ಪ್ರಾರಂಭ ಆಗುತ್ತೆ. ಹಾಗೆ ನೀವು ಮಾಡಬೇಕಾದ್ರೆ ಇವಾಗ ಕೆಲಸ ಮಾಡ್ಬೇಕಾದ್ರೆ ನಿಧಾನ ಆಗುತ್ತೆ. ಅದನ್ನ ಯೋಚನೆ ಮಾಡಿ, ಆದಷ್ಟು ಮಾಡುವಂಥ ಕೆಲಸ ಏನು ಮನಸ್ಸಲ್ಲಿ ಬರುತ್ತೆ ಅದನ್ನ ಕರ್ಕಾಟಕ ವರ್ಷದ ತಕ್ಷಣ ಮಾಡಿದ್ರೆ ಇವಾಗ ಗ್ಯಾರಂಟಿ ಕೆಲಸ ಆಗುತ್ತೆ. ಹಾಗೆ ಹಣದ ಖರ್ಚು ಹೆಚ್ಚಾಗಿರುತ್ತೆ. ಹಾಗೆ ನಿಮ್ಮ ತಾಳ್ಮೆ ಒಂದ್ಸಲ ಸವಾಲ ಕಾಣುತ್ತೆ, ಮನಸ್ಸಲ್ಲಿ ಇರಿಟೇಟ್ ಆಗುತ್ತೆ. ತಾಳ್ಮೆ ಇರೋದು ಸ್ವಲ್ಪ ಸವಾಲ ಕಾಣುತ್ತೆ. ನಿಧಾನವಾಗಿ ಎಲ್ಲವನ್ನು ನಿಭಾಯಿಸ್ಕೊಂಡ್ರೆ ಈ ವಾರ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ವಾರದ ಕೊನೆಯಲ್ಲಿ ಸ್ನೇಹಿತರುಗಳು, ಬಂಧುಗಳು ಇವರೆಲ್ಲರೂ ಭೇಟಿ ಆಗ್ತಾರೆ, ಅವರಿಂದ ಹೊಸ ಹುಟ್ಟು ಸಿಗುತ್ತೆ. ಆದರೆ ಈ ವಾರ ದೇವರನ್ನು ಹೆಚ್ಚಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಕರ್ಕಾಟಕ ರಾಶಿ ಒಳ್ಳೆಯದಾಗುತ್ತೆ. ಅವರು ಈ ವಾರ ದೇವಿ ಪಾರಾಯಣ. ಹಾಗೆ ಮುಂದಿನ ರಾಶಿ ಹೋಗೋಣ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಈ ವಾರದಲ್ಲಿ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಸಿಗುತ್ತೆ, ಸೊಸೈಟಿ ಒಳ್ಳೆಯ ಹೆಸರು ಸಿಗುತ್ತೆ, ಜನಗಳು ಹೊಗಳುತ್ತಾರೆ. ಹಾಗೆ ಅತಿಥಿ ಅಭ್ಯಾಗತರು ನೆಂಟರಿಷ್ಟೆಲ್ಲ ಮನೆ ಕೊಡೋ ಸಾಧ್ಯತೆ ಇದೆ. ಆದರೆ ಅವ್ರು ಬಂದಾಗ ಸಿಂಹರಾಶಿಯವರು ನೀವೇನು ಮಾತಾಡ್ತೀರ ಅದೇ ನಿಮಗೆ ಕಾಪಾಡುತ್ತೆ. ಅದರಿಂದ ಸ್ವಲ್ಪ ನೆಂಟರಿಷ್ಟರ ಹತ್ರ, ಈ ಬಂಧುಗಳ ಹತ್ರ ಮಾತಾಡೋಣ, ಯೋಚನೆ ಮಾಡಿ ಮಾತಾಡಿ. ನೀವೇನು ಮಾತಾಡ್ತೀರ ಅದೇ ನಿಮಗೆ ಶ್ರೀರಕ್ಷೆ ಇರುತ್ತೆ. ನಿಮ್ಮ ಕಾರ್ಯಗಳೇನಿರುತ್ತೆ ಅದು ಅಂದ್ಕೊಂಡಂತೆ ಮಾಡ್ತೀರಾ, ಆದರೆ ಸ್ವಲ್ಪ ಮಾತಾಡೋವಾಗ ದುಡುಕಬೇಡಿ. ಹಾಗೆ ನಿಮ್ಮ ಧೈರ್ಯ, ಸಾಹಸ ಮತ್ತು ಏನು ಎಫರ್ಟ್ ಆಗಿರ್ತಾರೆ ಕೆಲಸಕ್ಕೆ ಅದು ಸಮಾಜಕ್ಕೆ ಗೊತ್ತಾಗುತ್ತೆ. ಮತ್ತಿನ್ನೊಂದೇನು ಅಂದರೆ ಸಾಲಗಾರರು ಸ್ವಲ್ಪ ಮನೆ ಕೊಡುವಂಥ ಅವಕಾಶ ಇದೆ. ನೆಂಟರಿಷ್ಟೆಲ್ಲ ಇರ್ತಾನೆ, ಅದಕ್ಕೆ ಅವಕಾಶ ಕೊಡಬೇಡಿ. ಆದಷ್ಟು ಆ ಕಾರ್ಯವನ್ನು ಮುಗಿಸಿದ ಸಾಲಗಾರ ಬಂದು ಅವಮಾನ ಆಗುತ್ತೆ, ಮನೆಯಲ್ಲಿ ಎಲ್ಲ ರೀತಿಯೂ ಕೇಳ್ತಾನೆ. ಹಾಗೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ, ತುರುಕೆಗಳು ಶುರುವಾಗುತ್ತೆ. ಹಾಗೆ ಸ್ನಾಯುಗಳು, ನರಗಳಿಗೆ ಎಳೆತ ಶುರುವಾಗುತ್ತೆ, ಸಂಧಿ ನೋವು ಬರುತ್ತೆ. ಅದರಿಂದ ಅವರು ನವಗ್ರಹ ಮತ್ತು ಆದಿತ್ಯ ಉದಯವನ್ನು ಪಠನೆ ಮಾಡಿದ್ರೆ, ನವಗ್ರಹ ಜಪ ಮಾಡಬೇಕು, ಆದಿತ್ಯ ಉದಯ ಮಾಡಿದ್ರೆ ಸಿಂಹರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಮುಂದಿದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಈ ಸಲ ಪಂಚಮದಲ್ಲಿ ಶನಿ ಇರೋದ್ರಿಂದ ಮನಸ್ಸಿನ ಆತಂಕ, ದುಗುಡ ಎಲ್ಲ ಇರುತ್ತೆ. ಆದರೆ ಆತಂಕ ಇದ್ದು ಕೂಡ ನೀವು ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು. ಅಹಂಕಾರವನ್ನು ನೀವು ಬಿಡಬೇಕಾಗುತ್ತೆ. ಅಹಂಕಾರ ಇಟ್ಕೊಂತಂದ್ರೆ ಆಗಲ್ಲ. ಮತ್ತೆ ಮಾತಿನಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು. ತುಲಾರಾಶಿ ಪಂಚಮದಲ್ಲಿ ಗುರು ಇರೋದ್ರಿಂದ ಅಡೆತಡೆಗಳು ನಿವಾರಣೆ ಆಗುತ್ತೆ.
ನಿಮ್ಗೆ ಟೆನ್ಷನ್ ಕಡಿಮೆ ಆಗುತ್ತೆ ಅವಾಗ. ಆದರೆ ಮಾತನ್ನು ಹಿಡ್ತಾ ಇರಲಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ನೀವು ಆ ನಷ್ಟವನ್ನು ಅನುಭವಿಸ್ತಿರಬೇಕಾಗುತ್ತೆ. ಅದರಿಂದ ಮಾತಿನಲ್ಲಿ ತುಲಾರಾಶಿಯವರು ಸ್ವಲ್ಪ ಹಿಡ್ತಾ ಇರಲಿ. ಹಾಗೆ ಏನು ಯೋಚನೆ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ. ನೆಗೆಟಿವ್ ಆಗಿ ಯೋಚನೆ ಮಾಡಿ, ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ನಿಮ್ಮ ಕೆಲಸಗಳು ಶುಭವಾಗುತ್ತೆ. ಹಾಗೆ ನಿಮಗೆ ದೇವರ ಕೃಪೆ ಇರುತ್ತೆ. ಅದರಿಂದ ಸ್ವಲ್ಪ ಅಹಂಕಾರ ಮತ್ತು ಮಾತನ್ನು ಕಡಿಮೆ ಮಾಡಿದ್ರೆ ತುಲಾರಾಶಿ ಒಳ್ಳೆಯದಾಗುತ್ತೆ. ಅವರು ವಿಷ್ಣು ಸಹಸ್ರ ಪಾರಾಯಣ. ಧನ್ಯವಾದಗಳು ಗುರುಗಳೇ, ಮೊದಲ 6 ರಾಶಿಯ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಗುರುಗಳೇ, ಈ ವಾರದ ವಿಶೇಷತೆಯಾಗಿ ದಸರಾ ಹಬ್ಬದ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಇದೇನು ಅಂದ್ರೆ ಇವಾಗ ಶರನ್ನವರಾತ್ರಿ. ಶರನ್ನವರಾತ್ರಿ ಅಂದರೆ ಶರದ್ ಋತುವಿನಲ್ಲಿ ಶರದ್ ಋತು ಮೊನ್ನೆ ಪ್ರಾರಂಭ ಆಗಿದೆ ಪಾಂಡಿದ್ದ. ಅದು 9 ದಿನಗಳು ನಡೆಯುತ್ತೆ. 9 ನವರಾತ್ರಿಗಳು ಏನಾಗುತ್ತೆ, ನವರಾತ್ರಿಗಳು ವಿಶೇಷವಾಗಿ ಮೈಸೂರಿನಲ್ಲಿರೋದು ವಿಶೇಷವಾಗಿರುತ್ತೆ. ಈ ನವರಾತ್ರಿ ಏನಾಗುತ್ತೆ, ನವದುರ್ಗೆ ಪೂಜೆ ಮಾಡ್ತಾರೆ. ನವದುರ್ಗೆ ಪೂಜೆ ಮಾಡೋದೇನು ಅಂದರೆ, ನವರಾತ್ರಿ ಮೊದಲನೇ ದಿವಸ ಶುರು ಮಾಡ್ತಾರೆ. ಶುರು ಮಾಡುವಾಗ ಮೊದಲನೇ ದಿವಸ ಶೈಲಪುತ್ರಿ ಅಂತ ಹೇಳ್ತಾರೆ. ಯಾಕೆಂದರೆ ಆ ನವರಾತ್ರಿನಲ್ಲಿ ಮಹಿಷನ ಸಂಹಾರ ಮಾಡೋಕ್ಕೋಸ್ಕರ ದೇವಿನ ಕಳಿಸ್ತಾನೆ. ಆ ದೇವಿ ಯಾರಂತ ಅಂತ ಹೇಳ್ತೀನಿ. ಆ ಪಾರ್ವತಿ ಜಗನ್ಮಾತೆಗೆ ಪಾರ್ವತಿನ ಎಲ್ಲ ದೇವತೆಗಳು ಕೂಡಿ ಅವರನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಅದರಿಂದ ಮೊದಲನೇ ಇದರಲ್ಲಿ ಏನಾಗುತ್ತೆ, ದೇವಿ ತನ್ನ ಸಮಾಂತ ಶೈಲಪುತ್ರಿ ಹಿಮವಂತನ ಅವನು ಶೈಲಪುತ್ರಿ ಆಗಿ ಅವತಾರ ಇರ್ತಾನೆ. 2ನೇ ಇದರಲ್ಲಿ ಬ್ರಹ್ಮಚಾರಿ ಆಗ್ತಾನೆ. 3ನೇ ದಿನ ಚಂದ್ರಗಂಟ ಅಂತ ಆ ಶಕ್ತಿನ ತಗೋತಾನೆ. 4ನೇದು ಕೂಷ್ಮಾಂಡ. ಕೂಷ್ಮಾಂಡ ಅಂದರೆ ಪ್ರಪಂಚವನ್ನ ಗೆಲ್ಲುವಂಥದ್ದು. ಪ್ರಪಂಚದ ಏನು ಆಗೋಬನ್ನ ತನ್ನೇ ಹಿಡ್ತಿರುವಂಥ ಶಕ್ತಿನ ಕೂಷ್ಮಾಂಡ ಶಕ್ತಿನ ಕೊಡ್ತಾರೆ. 5ನೇದು ಸ್ಕಂದ ಮಾತ ಅಂತ ಹೇಳ್ತಾರೆ. 6ನೇದು ಕಾತ್ಯಾಯಿನಿ. 7ನೇದು ಕಾಳರಾತ್ರಿ. ಹಾಗೆ 8 ಮಹಾಗೌರಿ. 9ನೇದು ಸಿದ್ಧರಾತ್ರಿ. ಹೀಗೆ ನವದುರ್ಗೆಯರ ಅಂಶವನ್ನ ಆ ದೇವಿ ಕೊಡ್ತಾರೆ. ಯಾತಿಗೆ ದೇವಿನ ದೇವತೆಗಳು ಸೆಲೆಕ್ಟ್ ಮಾಡುವಂದರೆ, ಈ ಮಹಿಷಾಸುರಂತೂ ಮತ್ತೆ ಹೆಚ್ಚು ಉಟ್ಟರ ಹೆಚ್ಚಾಗುತ್ತೆ. ಅವನು ಮಹಿಷ ನಗರದಲ್ಲಿ ಆಮೇಲೆ ಕ್ರಮೇಣ ಮೈಸೂರು ಆಯಿತು. ಆ ಮೈಸೂರಿನಲ್ಲಿ ಜನಗಳಿಗೆ ಪೀಡೆ ಆಗ್ತಿರುತ್ತೆ. ದೇವತೆಗಳನ್ನು ಹೊರ ಪಡ್ಕೊಂಡಿರ್ತಾನೆ. ಆವಾಗ ದೇವತೆಗಳಿಗೆ ಏನಾಗುತ್ತೆ, ಇವನ್ನ ಯಾವ ರೀತಿ ಸಂಹಾರ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ತ್ರಿಮೂರ್ತಿಗಳು ಇವರು ರಾಕ್ಷಸರ ಮಾತ್ರ ಶ್ರದ್ಧೆಯಿಂದ ಒಂದು ಮನಸ್ಸಿನಿಂದ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದಾಗ ಏನಂತ ಇವ್ರು ಕೊಟ್ಬಿಡ್ತಾರೆ, ಹೊರಗಳನ್ನ ಕೊಡಲೇಬೇಕಾಗುತ್ತೆ. ಯಾಕೆಂದರೆ ದೇವತೆಗಳು ಏನು ಕೇಳ್ತಾರೆ ಅಂತ ಕೊಡಲೇಬೇಕಾಗುತ್ತೆ. ಹಾಗೆ ಅವರು ಹೊರ ಕೊಡಲೇಬೇಕು, ಹೊರಕ್ಕೆ ಪ್ರತ್ಯಕ್ಷ ಹೊರ ಕೊಡಲೇಬೇಕು, ಅವ್ರು ಏನು ಕೇಳಿದ್ರು ಕೊಡಬೇಕು. ಹಾಗೆ ನಮ್ಗೆ ಅವರು ವಿಚಿತ್ರವಾಗಿ ಕೇಳ್ಕೊತಾರೆ. ಎಲ್ಲ ಸಾವುಗಳು ನಾವು ಬರಬಾರ್ದು, ನನಗೆ ಎಲ್ಲ ರಾಜ್ಯಗಳು ಬೇಕು, ನನ್ನ ಯಾರು ಸೋಲಿಸಬಾರ್ದು, ಈ ರೀತಿ ಕೇಳ್ಕೊತಾರೆ. ಆ ರೀತಿ ಅವ್ರಿಗೆ ವರ ಸಿಗುತ್ತೆ. ವರ ಸಿಕ್ಕಾಗ ಮಹಿಷಿನ ತಡೆಯಕ್ಕಾಗಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಸಮೇತ ಆಗುವುದಿಲ್ಲ. ಯಾವಾಗ ಮಹಿಷನ ಅಟ್ಟಹಾಸ ಮುಗಿದಾಗ ಎಲ್ಲ ದೇವತೆಗಳು ಏನು ಮಾಡ್ತಾರೆ, ಹೋಗಿ ವಿಷ್ಣು ಮತ್ತು ಬ್ರಹ್ಮ ಮತ್ತು ಈಶ್ವರ ಅಂತ ಕೊಡ್ತಾರೆ. ಈಶ್ವರ ಹೇಳ್ತಾನಿಂದ ಕೊಟ್ಟಂಥ ವರವನ್ನು ನಾವು ತೆಗೆದುಕೊಳ್ಳೋಕ್ಕಾಗಲ್ಲ. ಆದರೆ ಅದಕ್ಕೆ ಒಂದು ರೀತಿ ಇದೆ. ಒಂದು ರೀತಿ ಅವನು ಶಕ್ತಿಯಿಂದ ಸಾವು ಬರಬಾರ್ದು ಅಂತ ಕೇಳಿಲ್ಲ ಅವನು. ಅದಕ್ಕೋಸ್ಕರ ಒಂದು ಶಕ್ತಿಯಿಂದ ಮಾಡಬೇಕು. ಅದು ಶಕ್ತಿಯಿಂದ ಹೇಗಾಗುತ್ತೆ, ಅದಕ್ಕೆ ಯಾರು ಮಾಡಬೇಕು? ಅವಾಗ ಈಶ್ವರ ಹೇಳ್ತಾನೆ, ಇಲ್ಲ ನಾವು ದೇವಿ ಜಗನ್ಮಾತೆಯಿಂದ ನಾವು ಪ್ರಾರ್ಥನೆ ಮಾಡ್ತಾನೆ ಅಂತ ಕೇಳಿ ಮೊದಲನೇ ದಿವಸ ಬರ್ತಾರೆ. ಅವಾಗ ನವದುರ್ಗಿಗಳು ಯಾರು ಅಂದರೆ ದೇವತೆಗಳು, ಲಕ್ಷ್ಮೀ ಸರಸ್ವತಿ ಈ ಥರ ಮಾತೆಗಳಿರ್ತಾರೆ. ಆ ಎಲ್ಲ ದೇವಿಗಳು ಏನು ಮಾಡ್ತಾರೆ, ತಮ್ಮ ಶಕ್ತಿನ ಕೊಡ್ತಾರೆ. ಶಕ್ತಿನ ಕೊಟ್ಟಾಗ ಹಾಗೆ ಶಕ್ತಿ ಕೊಡ್ತಾ ಹೋದಾಗ ಅವಳಿಗೆ ಪ್ರತಿಯೊಂದು ಇವಾಗ ಕೂಷ್ಮಾಂಡ ಸ್ಕಂದ ಮಾತ್ರ ಇದೆಲ್ಲ ಅದನ್ನೇನು ಅಂದರೆ ಇಡೀ ಕೂಷ್ಮಾಂಡ ಅಂದರೆ ಒಂದು ಭೂಮಿ, ಪ್ರಪಂಚದ ಆಗು ಹೋಗುಗಳನ್ನು ಮಾಡೋಕ್ಕೆ ಇದನ್ನು ತಗೋಬೇಕು. ತನ್ನ ಅದಿಂದಲ್ಲಿರೋ ರೀತಿ ದೇವಿಗೆ ಈ ರೀತಿ ಎಲ್ಲ ಹೆಂಗಸರು ಸಮೇತ ದೇವಿಗಳು ತಮ್ಮ ಶಕ್ತಿನ ಕೊಡ್ತಾರೆ, ದಾರಿ ಕೊಡ್ತಾರೆ. ಹಾಗೆ ಅವತ್ತು ಒಂದೊಂದು ದಿವಸ ದೇವಿಗಳು ಕೊಡ್ತಾರೆ. ಹಾಗೆ 7ನೇ ದಿವಸ ಏನಂತೆ ಅದೇ ರೀತಿ ಇವರು ಶಕ್ತಿಗಳನ್ನ ಹೇಗೆ ದೇವಿಗಳು ಕೊಟ್ಟರೋ ಇಲ್ವೋ, ಎಲ್ಲ ಹೆಣ್ಣು ದೇವತೆಗಳು ಕೊಟ್ಟಾಗ ಎಲ್ಲ ದೇವತೆಗಳು ಸಮೇತ ಅಷ್ಟದಿಕ್ಪಾಲಕರು ಇರ್ಬೋದು, ಯಮ ಇರ್ಬೋದು, ಬ್ರಹ್ಮ ವಿಷ್ಣು ಇವರೆಲ್ಲ ತಮ್ಮ ಆಯುಧಗಳನ್ನ
ಕೊಡ್ತಾರೆ. ಆಯುಧಗಳನ್ನ ಕೊಡ್ತಾರೆ. ವಿಷ್ಣು ಗದೆ, ಚಕ್ರ ಹೇಗೆ ಕೊಡ್ತಾನೆ, ಯಮ ಪಾಶವನ್ನು ಕೊಡ್ತಾನೆ, ಇಂದ್ರ ವಜ್ರ ಇದನ್ನು ಕೊಡ್ತಾನೆ. ಹೀಗೆ ಪ್ರತಿಯೊಬ್ಬರ ಮತ್ತೆ ತಮ್ಮ ಆಯುಧಗಳನ್ನ ಮತ್ತೆ ವಾಹನಗಳನ್ನ ದೇವಿ ಕೊಡ್ತಾರೆ. ಈಶ್ವರ ಹೇಳ್ತಾರೆ ಎಲ್ಲರೂ ತಮ್ಮ ತಮ್ಮ ವಾಹನಗಳನ್ನ ದೇವಿಗೆ ದಾರಿ ಏರಿರಿ. ಅವರಿಂದ ಅದೆಲ್ಲ ಏನಾಗುತ್ತೆ, ದೇವಿಯ ಅಧೀನಕ್ಕೆ ಬರುತ್ತೆ. ಅಧೀನಕ್ಕೆ ಬಂದಾಗ ಆದರೆ ಅದನ್ನ ಉಪಯೋಗಿಸ್ಬೇಕಾದ್ರೆ ಅದು ತಡ್ಕೊಳ್ಳೋಂಥ ಶಕ್ತಿ ಜೋರಾಗಿರ್ಬೇಕು. ಯಾಕೆಂದ್ರೆ ಒಂದೊಂದು ಆಯುಧನೇ ಚೆನ್ನಾಗಿರುತ್ತೆ. ಅವ್ರು ಯಾವ ರೀತಿ ಕೊಡ್ತಾರೆ ಅಂದರೆ, ದೇವಿ ತನ್ನ ಮನಸ್ಸಲ್ಲಿ ಇಂಥದ್ದು ಮಾಡಬೇಕು ಅಂತ ಕೂತ್ಕೊಂಡ ತಕ್ಷಣ ಆಯುಧಗಳು ನೆನಪು ಬಂದು ಆ ಕೆಲಸವನ್ನು ಮಾಡ್ಕೊಂಡ್ಬರ್ಬೇಕು. ಇಷ್ಟು ದೂರದಲ್ಲಿ ನೀವು ನಿಧಾನವನ್ನು ಸಂಹಾರ ಮಾಡಬೇಕು. ಅದಕ್ಕೆ ಆ ಆಯುಧಕ್ಕೊಂದು ಇವರು ಅಪ್ಪಣೆ ಕೊಟ್ಟ ತಕ್ಷಣ ದೇವಿ ಅಲ್ಲಿ ಹೋಗಬೇಕು. ಆ ರೀತಿ ಇದ್ದಾಗ ಏನುತ್ತೆ, 7 ದಿವಸ ಕಾಳರಾತ್ರಿ ಅಂತ ಇರುತ್ತೆ. ಕಾಳರಾತ್ರಿ ದಿವಸ ಈಶ್ವರ ಏನ್ಮಾಡ್ತಾನೆ, ತನ್ನ ರೌದ್ರಾವತಾರವನ್ನು ದಾನ ಮಾಡ್ತಾನೆ ಜಗನ್ಮಾತೆಗೆ. ಅವಾಗ ಏನಂತೆ, ಅವಾಗ ಕಾಳರಾತ್ರಿ ಶುರು ಆಗುತ್ತೆ. ಭೀಕರ ಅಂತ ರೌದ್ರಾವತಾರ ಬರುತ್ತೆ. ಯಾವಾಗ ರೌದ್ರಾವತಾರ ಬಂದಾಗ ಅವಳೆ ಮತ್ತೆ ತನ್ನ ಆಯುಧಗಳಿಗೆ ಹೆಚ್ಚು ಉತ್ಸಾಹ ಕೊಟ್ಟು, ಆ ಉತ್ಸಾಹದಿಂದ ಅದಕ್ಕೂ ಶಕ್ತಿ ಬರುತ್ತೆ. ಎಲ್ಲ ಆಯುಧಗಳು ಕ್ರೂರವಾಗಿ ವರ್ತಿಸ್ತವೆ. ಯಾಕೆಂದ್ರೆ ಹೋದಂಥ ಕೆಲಸ ಮಾಡ್ಕೊಂಡ್ಬರ್ಬೇಕು. ಅವಾಗಲೇ ಮತ್ತೆ ದೇವಿಗಿದ್ದಂಥ ದುರ್ಗಿಗೆ ಕಾಳರಾತ್ರಿಯಿಂದ ಹೋಗಿರ್ತಾಳೆ ರೌದ್ರವಾಗಿ, ಅವಳು ಸಂಹಾರ ಮಾಡ್ಕೊಳ್ತಾಳೆ. ಹಾಗೆ ರಕ್ತಬೀಜಾಸ್ತ್ರ ಸಮಾರಂಭವನ್ನು ಮುಗಿಸ್ತಾ ಇರ್ತಾಳೆ. ಆದರೆ ಈ ನವದುರ್ಗಿಯರು ಕೊಟ್ಟಂತ ಶಕ್ತಿಯಿಂದ ಮತ್ತೆ ಎಲ್ಲಾ ದೇವತೆಗಳು ಅಂತ ಇದರಿಂದ ಅವಳೆ ಮತ್ತೆ ತನ್ನ ನಾಲ್ಗೆಯನ್ನು ಚಾಪ್ತಾಳೆ. ಎಲ್ಲಿ ಒಂದು ತೊಟ್ಟು ರಕ್ತ ಬಿಟ್ಕೊಂಡು ರಾಕ್ಷಸ ಹೋಗ್ತಾ ಇದ್ದರು. ಅವಾಗ ಮತ್ತೆ ಇಡೀ ಪ್ರಪಂಚಕಾಲ ಹೊಟ್ಟು ಎಲ್ಲಿ ರಕ್ತಬೀಜಾಸ್ತ್ರ ಎಲ್ಲೂ ಓಡಾಡದಾಗಿ ತನ್ನ ನಾಲ್ಗೆಯನ್ನು ಚಾಚಿ ನಾಲ್ಗೆಯನ್ನು ಸಮಾನ ಮಾಡ್ತಾಳೆ. ಹಾಗೆ ಮನುಷ್ಯದ್ದು ಇರುತ್ತೆ. ಆವಾಗ ಮತ್ತೆ ರೌದ್ರಾವತಾರವಾಗಿ ಯುದ್ಧ ಆಗುತ್ತೆ. ಯುದ್ಧ ಆಗಿ ಮನುಷ್ಯನ ಸಂಹಾರ ಮಾಡ್ತಾರೆ. ಅಷ್ಟಮೇ ದಿವಸ ದುರ್ಗಾಷ್ಟಮಿ, ಅವತ್ತಿನ ದಿವಸ ಮಹಿಷಾಸುರ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ ತಕ್ಷಣ ಏನಾಗುತ್ತೆ, ಮತ್ತೆ ಆ ದೇವಿನ ಶಾಂತ ಮಾಡೋಕ್ಕಾಗೋದಿಲ್ಲ. ಆವಾಗ ಎಲ್ಲಾ ದೇವತೆಗಳು ಸಮೇತ ದೇವಿನ ಹೊಗಳ್ತಾರೆ. ಆವಾಗ ದೇವಿ ಪಾರಾಯಣ, ಆಮೇಲೆ ಲಲಿತಾ ಸಹಸ್ರನಾಮಗಳು, ಮತ್ತೆ ದೇವಿ ಸ್ತುತಿಗಳು, ಐಗಿರಿ ನಂದಿನಿ, ಪ್ರತಿಯೊಂದೂ ದೇವಿನ ಹೊಗಳುವಂಥ ಒಂದೊಂದು ದೇವತೆಗಳು ಒಂದೊಂದು ರೀತಿ ಹೊಗಳ್ತಾರೆ. ಹೊಗಳಿದಾಗ ಕ್ರಮೇಣ ದೇವಿ ರೌದ್ರಾವತಾರ ಇದ್ದಾಗ ಗೊತ್ತಾಗುತ್ತೆ. ಯಾವಾಗ ದೇವಿ ಶಾಂತವಾಗಿಲ್ಲ ಅಂದರೆ ಪ್ರಪಂಚ ಆಗುತ್ತೆ. ಆವಾಗ ತ್ರಿಮೂರ್ತಿಗಳು ಬಂದುಕೊಂಡು ಆ ದೇವಿನ ಪ್ರಾರ್ಥನೆ ಮಾಡಿ ಹೊಗಳಿ ಒಂದು ಶಾಂತ ಸ್ವಭಾವ ತಗೋತಾರೆ. ಕೊನೆಗೆ ಏನಾಗುತ್ತೆ, ದೇವಿ ಶಾಂತ ಆಗ್ತಾಳೆ. ಆದರೆ ಎಲ್ಲ ದೇವತೆಗಳು ಅಂತ ಆಯುಧಗಳನ್ನ ವಾಪಸ್ ತೊಗೊಳಕ್ಕೆ ಹೋಗ್ತಾರೆ. ಆದರೆ ಆಯುಧ ಅವ್ರ ಹತ್ರ ಬರೋಲ್ಲ. ಯಾಕೆಂದ್ರೆ ಅವ್ರಿಗೆ ಆಯುಧನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಆಯುಧಗಳ ಶಕ್ತಿಯಾಗಿದೆ, ಅವಕ್ಕೆ ರಕ್ತಗಳು ಬೇಕು, ಅವೇ ಹೊರಟ್ಬಿಡ್ತವೆ. ಇನ್ನು ಅವರಿಂದ ಪ್ರಪಂಚ ತೊಂದರೆ ಆಗುತ್ತೆ ಅಂತು. ಅವಾಗ ಏನು ಮಾಡ್ತಾರೆ, ಈಶ್ವರ ಹೇಳ್ತಾನೆ, ನವಮಿ ದಿವಸ ಎಲ್ಲ ಆಯುಧಗಳು ಪೂಜೆ ಮಾಡಿ ರಕ್ತವನ್ನು ಬಲಿ ಕೊಡಿ, ತೃಪ್ತಿ ಆಗುತ್ತೆ. ಬಲಿ ಕೊಟ್ಟರು ಶಾಂತವಾದ ಮೇಲೆ ನೀವುಗಳೆಲ್ಲ ಆಯುಧವನ್ನು ಧರಿಸಬೇಕಾದ್ರೆ ದೇವಿ ಅವತಾರಗಳನ್ನು ಉಪಯೋಗಿಸಿರ್ತಾಳೆ. ಹಾಗೆ ಅವಳಿಂದ ನೀವು ವಾಪಸ್ ತಗೋಬೇಕಾದ್ರೆ ನೀವು ನಿಮ್ಮ ಆಯುಧಗಳಿಗೆ ನೀವು ಪೂಜೆ ಮಾಡಿ ವಾಪಸ್ ಕೊಂಡ್ಕೊಳ್ಳಿ. ಅವಾಗ ನಿಮ್ಮ ಅದೇನು ಬರುತ್ತೆ, ನಿಮ್ಮ ಶಾಂತ ರೀತಿಯಲ್ಲಿ ಆಯುಧ ಬರುತ್ತೆ. ಅದಕ್ಕೋಸ್ಕರ ಆಯುಧ ಪೂಜೆಯನ್ನ ನವಮಿ ದಿನ ಮಾಡಬೇಕು ಅಂತ ಹೇಳ್ತಾರೆ. ನವಮಿ ದಿನ ಯಾವಾಗ ಬಲಿ ಕೊಟ್ಟು ಆ ಆಯುಧವನ್ನು ಪೂಜೆ ಮಾಡಿದ್ರೆ, ಹಾಗೆ ವಾಹನಗಳು, ಇವಾಗ ನಾವು ವಾಹನಗಳು ಮಾಡ್ತೀವಿ, ಕಾರುಗಳನ್ನ ಪೂಜೆ ಮಾಡ್ತೀವಿ. ಆದರೆ ಆವಾಗ ಎಲ್ಲ ಹುಲಿ ಸಿಂಹ ಎಲ್ಲ ದೇವತೆಗಳು ಅವರು ವಾಹನಗಳನ್ನ ದೇವಿ ದಾರೆ ಕೊಟ್ಟಿರ್ತಾರೆ. ಅವಳು ಅಷ್ಟು ವಿಜೃಂಭಿಸಿ ಲೋಕ ಕಲ್ಯಾಣಕ್ಕೋಸ್ಕರ ಮಹಿಷಾಸುರ ಸಂಹಾರ ಮಾಡಿರ್ತಾಳೆ. ಹಾಗೆ ದೇವಿನ ಶಾಂತನಾಗ್ತಾಳೆ. ಹೀಗೆ ಅವರ ವಾಹನಗಳು, ರಥಗಳು ಮತ್ತೆ ಆಯುಧಗಳನ್ನ ಪೂಜೆ ಮಾಡಿ ಅವರು ಶಾಂತ ರೀತಿಯಲ್ಲಿ ವಾಪಸ್ ತಗೋತಾರೆ. ಅಲ್ಲಿಗೆ ಏನಾಗುತ್ತೆ ಅಂದರೆ ನವಮಿ ದಿವಸ ಅದಕ್ಕೆ ಪೂಜೆ ಮಾಡೋದು. ಆಯುಧ ಪೂಜೆ ಮಾಡೋದು ಯಾತಕ್ಕೆ ಅಂದರೆ ನಮ್ಮ ವಾಹನಗಳು ಸುಸ್ಥಿತಿರಬೇಕು, ಅದರಿಂದ ನಮಗೆ ತೊಂದರೆ ಆಗಬಾರ್ದು, ನಮ್ಮ ಮನಸ್ಸಿನ ರೀತಿಯಲ್ಲಿ ವಾಹನಗಳು ಚಲಾಯಿಸಬೇಕು ಅನ್ನೋದಕ್ಕೋಸ್ಕರ ಆಯುಧ ಪೂಜೆ ಮಾಡ್ತಾರೆ. ಹಾಗೆ ದಶಮಿಸಿ ಯಾವಾಗ ವಾಹನಗಳು ನಮ್ಮ ಆಯುಧಗಳೇನಿರುತ್ತೆ ಅದು ಶಾಂತವಾಗಿರುತ್ತೆ, ದೇವಿನೂ ಶಾಂತವಾಗಿರ್ತಾಳೆ. ಆವಾಗ ಏನಂತೆ ದೇಶದಲ್ಲಿ ಇದು ಹೊರಟಾಗಿರುತ್ತೆ, ಒಂದು
ತೊಂದರೆ ಸಂಕಷ್ಟ ಏನಿರುತ್ತೆ ಅದು ಪರಿಹಾರ ಆಗಿರುತ್ತೆ, ಮನುಷ್ಯ ಸತ್ತೋಗಿರ್ತಾನೆ. ಅದರಿಂದ ದೇಶ ಕಲ್ಯಾಣ ಆಗುತ್ತೆ ಅನ್ನೋದಕ್ಕೋಸ್ಕರ ವಿಜಯೋತ್ಸವ ಆಚರಿಸ್ತಾರೆ, ಹಬ್ಬದ ಆಚರಣೆ. ಯಾಕೆಂದ್ರೆ ನಾವು ಗೆದ್ದು ಬಂದಿದ್ದೀವಿ, ಅದಕ್ಕೋಸ್ಕರ ದಶಮಿ ದಿವಸ ವಿಜಯದಶಮಿ ಅಂತ ಆಚರಿಸ್ತಾರೆ. ಆವತ್ತಿನ ದಿವಸ ಶಮಿ ಶಮೀತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರೇಮಾವಿನಿ ಅಂತ ಹೇಳ್ತಾರೆ. ಶಮಿ ಅಂದರೆ ಬನ್ನಿ. ಪಾಂಡವರು ಅಜ್ಞಾತವಾಸ ಕಾಲದಲ್ಲಿ ಬನ್ನಿ ಒಳಗಡೆ ಆಯುಧಗಳನ್ನು ಇಟ್ಟಿರ್ತಾರೆ. ಆಯುಧಗಳನ್ನ ಆ ಬನ್ನಿ ರಕ್ಷಣೆ ಮಾಡಿಕೊಂಡಿರ್ತಾರೆ. ಯಾಕೆಂದ್ರೆ ಪಂಚಪಾಂಡವರ ಆಯುಧಗಳು ತುಂಬಾ ಶಕ್ತಿ ಇರೋದು. ಆಯುಧಗಳನ್ನ ಬೇರೆಯವರು ತೋಳದಾಗೆ ಮತ್ತೆ ಆಯುಧಗಳು ತಮ್ಮ ಜಾಗದಿಂದ ಹೋದಾಗೆ ಶಮಿ ಪತ್ರೆ ಬನ್ನಿ ಮರ ನಂಬಿಕೆ ಇಟ್ಕೊಂಡಿರ್ತಾನೆ. ಹಾಗಿರಾಗ ಏನಾಗ್ತದೋ ಅದಕ್ಕೋಸ್ಕರ ಆಗುತ್ತೆ ಶಮಿ ಶಮೀತೆ ಪಾಪ ಶಮಿ ಶತ್ರು ನಾಶ. ಶಮಿಯ ಬನ್ನಿ ಮರ ಕೆಳಗಿರ್ತವ್ರೆ ಎಂಥ ಶತ್ರುಗಳು ಶರಣಾಗತರಾಗ್ತಾರೆ, ಸಂಹಾರ ಆಗ್ತಾರೆ. ಅರ್ಜುನಸ್ಯ ಧನುರ್ಧಾರಿ ಎಷ್ಟು ಶಕ್ತಿ ಇರ್ತದೆ. ಅರ್ಜುನ ಏನಾದ್ರು ತನ್ನ ಗಾಂಧೀವನ್ನ ಜೇಂಕಾರ ಮಾಡಿದ್ರೆ ಯಾರು ನಿಂತ್ಕೊಳ್ಳೋಕ್ಕಾಗಲ್ಲ. ಅಂತ ಜೇಂಕಾರವಂತ ಗಾಂಧೀವನ್ನ ಸಮೇತ ಬನ್ನಿ ಮರ ಎತ್ತಿಟ್ಕೊಂಡಿದ್ದವು ಅಜ್ಞಾತವಾಸದಲ್ಲಿ. ರಾಮಸ್ಯ ಪ್ರಿಯ ಭಾಮಿನಿ, ರಾಮಸ್ಸಿಗೆ ಪ್ರಿಯನಾದಂತವ ಯಾರು? ಹನುಮಂತ. ಹನುಮಂತನಷ್ಟು ಶಕ್ತಿ ಯಾವ ದೇವತೆಗಳಿಗೂ ಇಲ್ಲ. ಅಂತ ಶಕ್ತಿವಂತ ಹನುಮಂತನಿಗೂ ಸಮೇತ ನೇರವಾಗಿ ಸಮಾನವಾಗಿರುವಂಥದ್ದು ಬನ್ನಿ. ಅದರಿಂದ ವಿಜಯದಶಮಿ ದಿವಸ ಕೊನೆ ದಿವಸ ಕೆಲವರು ಬೊಂಬೆಲ್ಲ ಇಟ್ಟಿರ್ತಾರೆ. ಆ ಪಟ್ಟದ ಬೊಂಬೆನ 9 ದಿವಸ ಆರತಿ ಮಾಡಿ 10ನೇ ದಿವಸ ಮಲಗಿಸ್ತಾರೆ. ಯಾಕೆಂದ್ರೆ 9 ದಿವಸ ಬೊಂಬೆಗಳು ನಿಂತಿರುತ್ತೆ. ಅದರಿಂದ 10ನೇ ದಿವಸ ವಿಜಯೋತ್ಸವ ಆಚರಿಸ್ತಾರೆ. ವಿಜಯದಶಮಿ ಒಳ್ಳೆಯದಿರುತ್ತೆ. ಯಾವುದಕ್ಕೆ ಅಂದರೆ ವಿಜಯೋತ್ಸವ ಆಚರಿಸೋಕ್ಕೋಸ್ಕರ. ಕೆಲವರು ಏನು ಮಾಡ್ತಾರೆ, ಈ ದಿವಸ ಏನು ಬೇಕಾದ್ರೂ ಮಾಡೋದು ಕಾರ್ಯಕ್ರಮ ಮಾಡೋದು ಒಳ್ಳೇದಾಗುತ್ತೆ. ಒಳ್ಳೇದಾಗ ವಿಜಯದಶಮಿ ಏನಾಗುತ್ತೆ ಅಂದರೆ ನಾವು ನಮ್ಮ ಪೀಡೆ ಕಳೀತು, ನಮ್ಗೆ ಒಳ್ಳೇದಾಯಿತು. ಅದಕ್ಕೋಸ್ಕರ ಅಂತ ವಿಜಯೋತ್ಸವ ಆಚರಿಸ್ತದೆ ಅಂದರೆ ನಾವು ಜಯವನ್ನು ಸಾಧಿಸ್ತೀವಿ. ಹಾಗೆ ಕೆಲವರ ಹತ್ರ ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾಡ್ತಾರೆ ಹುಡುಗಿ ಹುಡುಗ ಮೇಲೆ ವಿಜಯ ಸಾಧಿಸ್ತಾರೆ ಏನೂ ಗೊತ್ತಿಲ್ಲ, ಅದು ಒಂದು ಭಾವನೆಗಳು ಮಾಡ್ಕೊಂಬರ್ತಾರೆ. ಹಾಗೆ ವಿಜಯದಶಮಿಯಲ್ಲಿ ನವದುರ್ಗಿಗಳು ನವರಾತ್ರಿ ಪೂಜೆ ಮಾಡೋದು ಶರನ್ನವರಾತ್ರಿ. ಇದು 9 ದಿವಸ ದಸರಾ ಆಚರಣೆ. ಧನ್ಯವಾದಗಳು ಗುರುಗಳೇ. ಈ ವಾರದ ವಿಶೇಷತೆಯಾಗಿ ಬಂದಿರುವಂತಹ ಶರನ್ನವರಾತ್ರಿಯ ಬಗ್ಗೆ ಹಾಗೂ ನವದುರ್ಗೆಯರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಗುರುಗಳೇ, ಮುಂದಿನ 6 ರಾಶಿಯ ಭವಿಷ್ಯವನ್ನ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಮುಂದಿದ್ದು ತುಲಾರಾಶಿ ಹೋಗೋಣ. ತುಲಾರಾಶಿಯಲ್ಲಿ ಈ ವಾರ ಓಡಾಟವನ್ನು ಕಡಿಮೆ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ಕೆಲಸಗಳಾಗೋದಿಲ್ಲ, ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಆದಷ್ಟು ಓಡಾಟವನ್ನು ಬಿಟ್ಟು ಸಮಸ್ಯೆಗಳು ತಲೆ ಕೆಡಿಸ್ಕೊಳ್ತೀಯ ಆಗುವಂಥ ಕೆಲಸ ಮಾಡಬೇಕು ಅಂತ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಆದರೆ ಅಯ್ಯೋ ತೊಂದರೆ ಆಯಿತು ಅಂತ ತಲೆ ಮೇಲೆ ಕೈ ಇಟ್ಕೊಂಡ್ರೆ ಖಂಡಿತ ಆಗಲ್ಲ. ನೀವೇ ಮುಂದುವರಿಬೇಕು. ನಿಮ್ಮ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿಕೊಂಡ್ರೆ ಮಾತ್ರ ತುಲಾರಾಶಿ ಒಳ್ಳೆಯದಾಗುತ್ತೆ. ಏಕೆಂದ್ರೆ ಅಯ್ಯೋ ಮನೆ ದೊಡ್ಡ ಬೀಗ ಆಗಿ ಎಷ್ಟೇ ದೊಡ್ಡ ಬೀಗ ಆಯಿತು ಕೂಡ ಒಂದು ಸಣ್ಣ ಕೀಯಿಂದ ಅದು ಓಪನ್ ಮಾಡ್ಬೋದು. ಆ ರೀತಿ ಏನೇ ತೊಂದರೆ ಇದ್ದು ಕೂಡ ಒಂದು ಸಣ್ಣ ಪರಿಹಾರದಲ್ಲಿ ಪರಿಹಾರ ಮಾಡ್ಕೋಬೋದು, ಒಂದು ಸಣ್ಣ ಕೆಲಸದಿಂದ. ಅದರಿಂದ ಸಮಸ್ಯೆ ಬಂದಿದೆ ಅಂತ ತಲೆ ಮೇಲೆ ಕೈ ಇಟ್ಕೊಬೇಡಿ, ಜಾಗೃತರಾಗಿ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಕಷ್ಟಗಳು ಎಷ್ಟೇ ಇದ್ರೂ ಕೂಡ ಅದು ಖಂಡಿತ ಇವಾಗ ಪರಿಹಾರ ಆಗುತ್ತೆ. ಯಾರಿಗೆ? ತುಲಾರಾಶಿಯವರಿಗೆ. ಹಾಗೆ ಈ ತುಲಾರಾಶಿಯವರಿಗೆ ಇವಾಗ ಒಳ್ಳೆಯ ಬಟ್ಟೆ ಹಾಕುವಂಥದ್ದು, ಒಳ್ಳೆಯ ಭೋಜನ ಆಹಾರಗಳು ಸಿಗುತ್ತೆ. ಹಾಗೆ ವಾಯು ಸಂಬಂಧವಾದಂಥ ಗ್ಯಾಸ್ಟ್ರಿಕ್ ಏನಿದೆ ಆ ಕಾಯಿಲೆಗಳು ತುಲಾರಾಶಿಗೆ ಹೋಗುತ್ತೆ. ಜೋಪಾನ ಹೆಚ್ಚುವಾಗಿ. ಹಾಗೆ ಆಹಾರದಲ್ಲಿ ಸ್ವಲ್ಪ ಲಿಮಿಟ್ ಆಗಿ ತುಲಾರಾಶಿಯವರು ಋತುಪಾರಾಯಣ ಮಾಡಿದ್ರೆ ಇವರ ಒಳ್ಳೆಯದಾಗುತ್ತೆ. ಮುಂದಿನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಹೋಗೋಣ. ವೃಶ್ಚಿಕ ರಾಶಿಯಲ್ಲಿ ಇವರ ಸಾಧಾರಣವಾಗಿರುತ್ತೆ. ಹಣಕಾಸಿನ ತೊಂದರೆ ಇರೋದಿಲ್ಲ, ಅಲ್ಲಿ ಬರುತ್ತೆ ಅಲ್ಲೇ ಹೋಗುತ್ತೆ ಹೊರತು ಉಳಿಯುವಂಥದ್ದು ಏನೂ ಇರೋಲ್ಲ. ಆದರೆ ಕುಟುಂಬದಲ್ಲಿ ಸಂತೋಷ ವಾತಾವರಣ ಇರುತ್ತೆ. ಆದರೂ ಕೂಡ ಮನಸ್ಸಿನಲ್ಲಿ ಆತಂಕ ಇರುತ್ತೆ. ಹೋಟೆಲ್ಲು, PG ಮತ್ತು ಕೇಟ್ರಿಂಗ್ ಯಾರು ನಡೆಸ್ತಾರೆ ಅವ್ರಿಗೆ ವೃಶ್ಚಿಕ ರಾಶಿಯಲ್ಲಿ ಇವರ ಒಳ್ಳೆಯದಾಗುತ್ತೆ, ಒಳ್ಳೆಯ ಲಾಭ ಸಿಗುತ್ತೆ. ಹಾಗೆ ದೇಹದಲ್ಲಿ ವೃಶ್ಚಿಕ ರಾಶಿಗೆ ಸಣ್ಣ ಪುಟ್ಟ ಕಾಯಿಲೆಗಳಿರುತ್ತೆ, ಅದು ಪರಿಹಾರ ಆಗುತ್ತೆ. ಅಂದರೆ ದೇಹ ಸ್ವಲ್ಪ ನೋವು ತಿನ್ನುತ್ತೆ. ಹಾಗೆ ವೃಶ್ಚಿಕ ರಾಶಿಯವರು ವಾಹನವನ್ನು ಚಲಾಯಿಸಬೇಕಾದ್ರೆ ತುಂಬ ಎಚ್ಚರಿಕೆಯನ್ನು ಚಲಾಯಿಸಿದ್ರೆ ಒಳ್ಳೆಯದು. ಅವರು ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆ ಮಾಡಿದ್ರೆ ವೃಶ್ಚಿಕ ರಾಶಿ ಒಳ್ಳೆಯದಾಗುತ್ತೆ. ಹಾಗೆ ಮುಂದಿನ ರಾಶಿ ಹೋಗೋಣ. ಧನುಸ್ಸು ರಾಶಿ. ಧನುಸ್ಸು ರಾಶಿಯಲ್ಲಿ ಈ ವಾರ
ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಒಳ್ಳೆಯದಾಗುತ್ತೆ. ಇಲ್ಲ ಆಗಲಿ ಅಂತ ಉದಾಸೀನ ಮಾಡಿದ್ರೆ ಖಂಡಿತ ಸಿಗೋದಿಲ್ಲ. ಧನಾಧಿಪತಿ ಹೇಗೆ ಇದ್ರು ಕೂಡ ಅವನು ಬೃಹಸ್ಪತಿ ಇರುವಂತ ಫಲ ಕೊಡ್ತಾನೆ. ಧನುಸ್ ರಾಶಿಯವರಿಗೆ ಧನಾಧಿಪತಿ ಶನಿ ತನ್ನ ಸ್ವಕ್ಷೇತ್ರದಲ್ಲಿರ್ತಾನೆ. ಆದ್ರೂ ಶನಿ ಧನುಸ್ ರಾಶಿಗೆ ಒಳ್ಳೇದು ಮಾಡಲ್ಲ. ಹಣವನ್ನು ಬರ್ತಿರುವಂತ ಹಣವನ್ನು ಇಟ್ಕೋತಾನೆ. ಆದರೆ ಅಲ್ಲೇ ಜೊತೆಯಲ್ಲಿ ಬೃಹಸ್ಪತಿ ಗುರು ಇರೋದೇನಂತೆ ಹಣದ ಓಡಾಟವನ್ನು ಮಾಡ್ತಾನೆ. ಹಾಗಿರುವಾಗ ಅವರು ಆದಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮತ್ತೆ ಹಾಗೆ ಮನೆಯಲ್ಲಿ ವಾದ ವಿವಾದಗಳಿಗೆ ಧನುಸ್ ರಾಶಿಗೆ ಅವಕಾಶ ಕೊಡಬೇಡಿ. ಅವಕಾಶ ಕೊಟ್ಟರೆ ಮನಸ್ಸು ಮನೆ ಎರಡೂ ಒಡೆಯುತ್ತೆ. ಅದರಿಂದ ಅದಕ್ಕೆ ಅವಕಾಶ ಕೊಡದಾಗೆ ವಾದ ವಿವಾದಗಳಾಗದಂತೆ ನೋಡಿ. ಅವರು ಸಮೇತ ಧನುಸ್ ರಾಶಿಯ ವಾಹನ ಚಾಲನೆ ಮಾಡುವಾಗ ತುಂಬ ಎಚ್ಚರಿಕೆ ಆಗಿರಬೇಕು. ಮನೆಯಲ್ಲಿ ನಮಗೆ ನಮ್ಮದವರೆಲ್ಲ ಇರ್ತಾರೆ ಅಂದ್ಬಿಟ್ಟು ನೆನಪು ಮಾಡಿಕೊಂಡು ವಾಹನವನ್ನು ಚಲಾಯಿಸಿ. ಅವರು ಹನುಮಾನ್ ಚಾಲಿಸ್ ಪಠನೆ ಮಾಡುತ್ತೆ. ಧನುಸ್ ರಾಶಿ ಒಳ್ಳೆಯದಾಗುತ್ತೆ. ಮುಂದಿನ ಮಕರ ರಾಶಿ. ಮಕರ ರಾಶಿನಲ್ಲಿ ಈ ವಾರ ಸ್ವಲ್ಪ ಸೋಮಾರಿತನ ಇರುತ್ತೆ. ಅದನ್ನ ಇವರು ತ್ಯಾಗ ಮಾಡಬೇಕು. ಹಾಗೆ ಮೈಕೈ ನೋವುಗಳು ಹೆಚ್ಚಾಗಿರುತ್ತೆ. ಹೆಚ್ಚಾಗಿದ್ರೆ ಸೋಮಾರಿತನದಿಂದ ಹಾಗೆ ಬಿಟ್ಬಿಟ್ಟು ಕೆಲಸ ಮಾಡದೆ ಬಿಟ್ಬಿಟ್ರೆ ಯಾವ ಕೆಲಸಗಳು ಆಗೋದಿಲ್ಲ. ಸೋಮಾರಿತನ ಬಿಟ್ಟು ಹಾಗೆ ಹಿರಿಯ ದೊಡ್ಡವರು ಏನು ಹೇಳ್ತಾರೆ ಅದನ್ನ ಮಕರ ರಾಶಿಯವರು ಆದಷ್ಟು ತಾಳ್ಮೆಯಿಂದ ಕೇಳ್ಬೋದು. ಅವರಂತೆ ನಡೆದ್ರೆ ಈ ವಾರ ಅನ್ಕೊಂಡಂಥ ಕೆಲಸಗಳಾಗುತ್ತೆ. ಹಾಗೆ ಖರ್ಚು ವೆಚ್ಚಗಳು ಎಷ್ಟು ಖರ್ಚು ಬರ್ತವೋ ಅಷ್ಟೇ ಆದಾಯ ಬರುತ್ತೆ. ಅದರಿಂದ ಆದಾಯ ಮತ್ತು ಖರ್ಚುಗಳು ವೆಚ್ಚಗಳು ಸಮಾನವಾಗಿರುತ್ತೆ. ಹಾಗೆ ಮಕರ ರಾಶಿಯವರಿಗೆ ಬಂಧುಗಳು ಸ್ವಲ್ಪ ಸಹಾಯ ಮಾಡುವಂಥ ಅವಕಾಶ ಇದೆ. ಸಹಾಯ ತಗೊಳ್ಳೋದು ಏನು ತೊಂದರೆ ಇಲ್ಲ, ಒಳ್ಳೆಯದಾಗುತ್ತೆ. ಹಾಗೆ ಮಕರ ರಾಶಿಯವರು ನವಗ್ರಹ ಸ್ತೋತ್ರ ಮಾಡಬೇಕು. ಹಾಗೆ ಶನಿ ಅಂದರೆ ಬಂದಿಯವರನ್ನು ಪ್ರದಕ್ಷಿಣೆ ಮಾಡಿದ್ರೆ ಮಕರ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಶನಿಯ ಪ್ರಭಾವ ಕಡಿಮೆ ಆಗುತ್ತೆ. ಕುಂಭರಾಶಿ. ಕುಂಭರಾಶಿನಲ್ಲಿ ಗುರು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಮತ್ತು ಶನಿನೂ ಅಲ್ಲೇ ಇರೋದ್ರಿಂದ ಹೊಸ ವ್ಯವಹಾರಗಳಿಗೆ ದಯವಿಟ್ಟು ಕುಂಭರಾಶಿಯವರು ಈ ವಾರ ಕೈ ಹಾಕಬೇಡ. ಗುರು ಮತ್ತು ಶನಿ ಇಬ್ಬರು ಇರೋದ್ರಿಂದ ತೊಂದರೆಗಳಾಗುತ್ತೆ. ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಸಮೇತ ಕುಗ್ಗು ಹೋಗ್ತೀರಾ. ಅದರಿಂದ ಹೊಸ ವ್ಯವಹಾರಗಳಿಗೆ ಹಾಕಬೇಡಿ. ಇರೋ ವ್ಯವಹಾರಗಳನ್ನ ಈ ವಾರ ಮುಟ್ಟಿಗೆ ತಳ್ಕೊಂಡು. ಹಾಗೆ ಆಸ್ಪತ್ರೆ ಖರ್ಚುಗಳು ಸ್ವಲ್ಪ ಹೆಚ್ಚಾಗುತ್ತೆ. ಕುಂಭರಾಶಿಯವರಿಗೆ ಆರೋಗ್ಯದ ಕಡೆ ಗಮನ ಕೊಡಿ. ಹಣದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಇರೋದೇ ಸ್ವಲ್ಪ ಆಂಬಿಗಳ ನೇರವಾಗಿರುತ್ತೆ. ಏನೋ ಧೈರ್ಯ ಮಾಡಿ ಇನ್ನೇನೋ ಬರುತ್ತೆ ಅಂತ ಏನೋ ನಂಬಿಕೆ ಇಟ್ಕೊಂಡಿವೇನೋ ಬೇರೆಯವ್ರ ದುಡ್ಡು ಸಾಲಾಗಿಲ್ಲ ಮಾಡ್ಕೋದ್ರೆ ಖಂಡಿತ ಸಾಲಗಾರ ಆಗ್ತದೆ, ಸಾಲ ತೀರಲ್ಲ. ಅದರಿಂದ ಈ ವಾರದ ಮುಟ್ಟಿಗೆ ಹಣದ ಬಗ್ಗೆ ಎಚ್ಚರಿಕೆ ಆಗಿರಬೇಕು ಕುಂಭರಾಶಿಯವರು. ಅವರು ದತ್ತಾತ್ರೇಯ ಸ್ತೋತ್ರ ಪಠ್ಯ ಮಾಡಬೇಕು. ಮುಂದಿನ ಮೀನರಾಶಿ. ಮೀನರಾಶಿಯವರಿಗೆ ಸಮಯ ಬಂದಾಗ ಚಾಡ್ಕೋಬೇಕು. ಅಂದರೆ ಗಾಳಿ ಬಂದಾಗ ತೂರ್ಕೊ ಅಂತ ಹೇಳ್ತಾರಲ್ಲ, ಆ ರೀತಿ ಜಾಣ್ಮೆಯಿಂದ ಕೆಲಸಗಳು ಮಾಡ್ಕೋಬೇಕು. ಆವಾಗ ನೀವು ಅಂದ್ಕೊಂಡಂಥ ಕೆಲಸ ಸಂಪನ್ನವಾಗುತ್ತೆ. ಗ್ರಹಗತಿಗಳು ನಿಮಗೆ ಅನುಕೂಲವಾಗಿರುತ್ತೆ, ಅವಕಾಶ ಇದೆ. ಅದರಿಂದ ಏನಾಗುತ್ತೆ, ನೀವು ಆದಷ್ಟು ತಾಳ್ಮೆಯಿಂದ ಮತ್ತು ಜಾಣ್ಮೆಯಿಂದ ಗ್ರಹಗಳ ಅವಕಾಶಗಳಿಂದ ಯಾವುದೋ ಅವಕಾಶ ಬರುತ್ತೆ ಯಾವುದೂ ಬಿಡಬೇಡಿ, ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಈ ವಾರ ನೀವು ಅಂದ್ಕೊಂಡಂಥ ಕೆಲಸಗಳಾಗುತ್ತೆ. ಮತ್ತು ಇಂಜಿನಿಯರ್ ಯಾರಿರ್ತಾರೆ, ಹಾಗೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳಿರ್ತಾರೆ, ಅವ್ರಿಗೆ ಒಳ್ಳೆಯ ಅವಕಾಶ ಇದೆ. ಅವ್ರಿಗೆ ಮತ್ತೆ ಹಲವು ಮೂಲಗಳಿಂದ ದುಡ್ಡು ಬರುತ್ತೆ. ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಳಿ, ಸದುಪಯೋಗ ಮಾಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮೀನರಾಶಿಗೆ ಇಲ್ಲ ದುಡ್ಡುಗಳು ಬಂದಾಗ ಖರ್ಚು ಮಾಡ್ತಾ ಹೋಗ್ತೀನಿ ಅಂದರೆ ಕಷ್ಟ ಆಗುತ್ತೆ. ದುಡ್ಡುಗಳು ಬಂದೇ ಬರುತ್ತೆ ಅಂತ ಸದುಪಯೋಗವಂತ ಇಟ್ಕೊಳ್ಳಿ ಅಂತ. ಹಾಗೆ ಸ್ವಲ್ಪ ಸಾಲವನ್ನು ತೀರಿಸಿದ್ರೆ ಋಣಬಾಧೆ ಕಡಿಮೆ ಆಗುತ್ತೆ. ಸಾಲ ತೀರಿಸೋ ಅವಕಾಶ ಇರುತ್ತೆ. ಬಂದಂಥ ಹಣದಲ್ಲಿ ಸಾಲವನ್ನು ತೀರಿಸಿ ಒಳ್ಳೆಯದಾಗುತ್ತೆ. ಹಾಗೆ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ದುಡ್ಡು ಬಂದಿರುತ್ತೆ ಕೈಯಲ್ಲಿ, ಮಕ್ಕಳಿಗೆ ಏನು ಮಾಡಬೇಕು ಭವಿಷ್ಯವನ್ನು, ಅದಕ್ಕೆ ಏನು ಅವಕಾಶ ಮಾಡಬೇಕು, ಏನು ದಾರಿ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದ್ರೆ ಮೀನರಾಶಿಗೆ ಒಳ್ಳೆಯದಾಗುತ್ತೆ. ಅವರು ಲಕ್ಷ್ಮೀ ವೆಂಕಟೇಶ್ವರ ಶುರು ಮಾಡಿದ್ರೆ ಮೀನರಾಶಿಗೆ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಗುರುಗಳೇ. ಈ ವಾರದ ದ್ವಾದಶ ರಾಶಿ ಭವಿಷ್ಯ ಮತ್ತು ವಾರದ ವಿಶೇಷತೆಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಗುರೂಜಿಯವರಲ್ಲಿ ಯಾವುದೇ ಪ್ರಶ್ನೆ ಕೇಳಬೇಕಾದಲ್ಲಿ 9900012597 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.